ಶಿಕ್ಷಣ, ಕೃಷಿ ಮತ್ತು ಸಮಾಜ ಸೇವೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಶ್ರೀಯುತ ಟಿ.ಜಿ. ರಾಜಾರಾಮ್ ಭಟ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಕೈರಂಗಳ ಗ್ರಾಮದ ಪುಣ್ಯಕೋಟಿ ನಗರದಲ್ಲಿ ಶಾರದಾ ಗಣಪತಿ ವಿದ್ಯಾಕೇಂದ್ರದ ಸಂಚಾಲಕರು. ಸಹಕಾರಿ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪು ಮೂಡಿಸಿರುವ ಅವರು ಮುಡಿಪಿನಲ್ಲಿ ಅಮ್ಮೆಂಬಳ ಸೇವಾ ಸಹಕಾರಿ ಬ್ಯಾಂಕ್ ಸ್ಥಾಪಿಸಿ ಆ ಭಾಗದ ಕೃಷಿಕರಿಗೆ ಬೆನ್ನೆಲುಬಾಗಿ ನಿಂತವರು. ಕೃಷಿ ಚಟುವಟಿಕೆಗಳಿಗೆ ಬೇಕಾದ ಸಲಕರಣೆಗಳು, ಬೆಳೆದ ವಸ್ತುಗಳಿಗೆ ಬೆಂಬಲ ಬೆಲೆ ದೊರಕಿಸಿಕೊಡುವ ಮಾರುಕಟ್ಟೆ, ಗೊಬ್ಬರ, ರಾಸಾಯನಿಕಗಳನ್ನು ಪೂರೈಸುವ ಸಹಕಾರಿ ಸಂಸ್ಥೆಯಾಗಿ ಸಹಕಾರಿ ಬ್ಯಾಂಕ್ ಬೆಳೆದು ನಿಂತಿದೆ. ಇತ್ತೀಚೆಗೆ ಪುಣ್ಯಕೋಟಿ ನಗರದ ಶಾರದಾ ಗಣಪತಿ ವಿದ್ಯಾಕೇಂದ್ರದಲ್ಲಿ ರಾಜ್ಯ ಮಟ್ಟದ ಶಿಕ್ಷಣ, ಉದ್ಯೋಗ ಮತ್ತು ಕೃಷಿ ಮೇಳವನ್ನು ಆಯೋಜಿಸಲಾಗಿತ್ತು. ಈ ಮೇಳದಲ್ಲಿ ವಿವಿಧ ಕಾಲೇಜುಗಳು, ಐಟಿ ಕಂಪನಿಗಳು, ಕೃಷಿ ಯಂತ್ರೋಪಕರಣಗಳ ತಯಾರಕರು ಮತ್ತು ಮಾರಾಟಗಾರರು ಭಾಗವಹಿಸಿದ್ದರು. ಮೇಳದ ಉದ್ದೇಶವು ವಿದ್ಯಾರ್ಥಿಗಳಿಗೆ ಉದ್ಯೋಗ ಸಂಬಂಧಿತ ಕೆಲಸಗಳನ್ನು ಪರಿಚಯಿಸುವುದು, ನಿರುದ್ಯೋಗಿಗಳಿಗೆ ಉದ್ಯೋಗಾವಕಾಶಗಳನ್ನು ಒದಗಿಸುವುದು ಮತ್ತು ಕೃಷಿಕರಿಗೆ ತಂತ್ರಜ್ಞಾನ ಹಾಗೂ ಸಾಧನಗಳನ್ನು ಪರಿಚಯಿಸುವುದಾಗಿತ್ತು. ಮೇಳದಲ್ಲಿ ಕೃಷಿ, ಶಿಕ್ಷಣ ಮತ್ತು ಉದ್ಯೋಗ ಸಂಬಂಧಿತ ಕಾರ್ಯಕ್ರಮಗಳು ನಡೆದವು. ಮೇಳದಲ್ಲಿ ಕೃಷಿ ಚಟುವಟಿಕೆಗಳಿಗೆ ಪೂರಕ ಯಂತ್ರೋಪಕರಣಗಳು, ಸಾವಯವ ಬಿತ್ತನೆ ಬೀಜಗಳು, ರಸಗೊಬ್ಬರಗಳು ಲಭ್ಯವಿದ್ದವು. ಸಾಂಸ್ಕೃತಿಕ ಕಾರ್ಯಕ್ರಮಗಳ ಭಾಗವಾಗಿ ಯಕ್ಷಗಾನ, ಬಯಲಾಟ, ಗಾನ ವೈವಿಧ್ಯ, ನೃತ್ಯ ಸಂಭ್ರಮ, ಹರಿಕತೆ ನಡೆಯಿತು. ಟಿ.ಜಿ. ರಾಜಾರಾಮ್ ಭಟ್ ಅವರು ನೆರವಿನ ಆಸರೆ ಯೋಜನೆಯಡಿ ನರಿಂಗಾನ ಗ್ರಾಮದ ನಾರಾಯಣ ಪೂಜಾರಿ ಎನ್ನುವ ಬಡ ಕುಟುಂಬಕ್ಕೆ ನೂತನ ಮನೆಯನ್ನ ನವೀಕರಿಸಲು ಸಹಾಯ ಮಾಡಿದ್ದಾರೆ. ಈ ಯೋಜನೆಯಡಿ ದಾನಿಗಳ ಸಹಕಾರದಲ್ಲಿ ಸುಮಾರು 8 ಲಕ್ಷ ವೆಚ್ಚದಲ್ಲಿ ನೂತನ ಮನೆ ನಿರ್ಮಾಣಗೊಂಡಿದೆ. ಅವರು ಪರಿಸರ ಸಂರಕ್ಷಣೆ ಮತ್ತು ಕೃಷಿಕರ ಸಮಸ್ಯೆಗಳ ಪರಿಹಾರಕ್ಕಾಗಿ ಸಹ ಕಾರ್ಯನಿರ್ವಹಿಸುತ್ತಿದ್ದಾರೆ. ಟಿ.ಜಿ. ರಾಜಾರಾಮ್ ಭಟ್ ಅವರು ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ಅವರ ನೇತೃತ್ವದಲ್ಲಿ ಪುಣ್ಯಕೋಟಿ ನಗರದಲ್ಲಿ ನಡೆಯುವ ಕಾರ್ಯಕ್ರಮಗಳು ಸ್ಥಳೀಯ ಸಮುದಾಯ ಅಭಿವೃದ್ಧಿಗೆ ಸಹಕಾರಿಯಾಗಿದೆ. ಎಲ್ಲ ಸಹಕಾರ ಸಂಘಗಳ ಮೂಲ ತಿರುಳು ಇಷ್ಟೇ: ಒನ್ ಮ್ಯಾನ್ ಒನ್ ವೋಟ್. ಒಂದು ಹಳ್ಳಿಯ 1000 ಮನೆಯವರು ಸೇರಿಕೊಂಡು ತಮ್ಮ ಅಗತ್ಯತೆಗಳನ್ನ ಪೂರೈಸಬೇಕಾದ ಒಂದು ಸಹಕಾರ ಸ್ಥಾಪನೆ ಮಾಡ್ತಾರೆ. 30 ವರ್ಷಕ್ಕೆ ಹಿಂದೆ ಮಳವಳ್ಳಿ ಶಿವರಾಯರು ಅನಿಯಮಿತ ಸಹಕಾರ ಸಂಘ ಸ್ಥಾಪನೆ ಮಾಡಿದರು. ಆಗಿನ ಹಿರಿಯರ ಕಲ್ಪನೆಯಲ್ಲಿ ಬ್ಯಾಂಕಿಂಗ್ ಕಾನ್ಸೆಪ್ಟ್ ಜಾರಿ ತರಬೇಕು ಅಂತ ಯೋಚನೆ ಇರಲಿಲ್ಲ ಆಗಿತ್ತೆ ಏನೋ. ಆಗ ಅನಿಯಮಿತ ಸಹಕಾರ ಸಂಘಗಳು ಸರ್ಕಾರ ಜನಸಾಮಾನ್ಯ ಕೊಡುವಂತಹ ರೇಷನ್ಗಳನ್ನು, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ನ ವಸ್ತುಗಳನ್ನ ಜನರಿಗೆ ರೇಷನ್ ಕಾರ್ಡ್ ಮೂಲಕ ಹಂಚುವ ಕೆಲಸವನ್ನು ಈ ಪ್ರಾಥಮಿಕ ಸಹಕಾರ ಸಂಘಗಳು ಮಾಡಿವೆ. ಆದರೆ ಬರ್ತಾ ಬರ್ತಾ ಆ ಸಹಕಾರ ಸಂಘಗಳಿಗೆ ತಮ್ಮ ಬೇಕಾದ ರೇಷನ್ ಅನ್ನ ತರಲಿಕ್ಕೆ ಕೂಡ ಹಣದ ಅಗತ್ಯ ಬಿದ್ದಾಗ ಈ ಸಹಕಾರ ಸಂಘಗಳಿಗೆ ಫೈನಾನ್ಸ್ ಮಾಡೋ ಒಂದು ಇನ್ಸ್ಟಿಟ್ಯೂಷನ್ ಬೇಕು ಅಂತ ಅವ್ರಿಗೆ ಅನಿಸ್ತು. ಆಗ ಮಳವಳ್ಳಿ ಶಿವರಾಯರಿಗೆ ಅನಿಸಿದ್ದು ಕೇಂದ್ರ ಸಹಕಾರ ಬ್ಯಾಂಕ್. ಒಂದು ಜಿಲ್ಲೆಗೆ ಒಂದು ಕೇಂದ್ರ ಸಹಕಾರ ಬ್ಯಾಂಕ್ ಅನ್ನು ಸ್ಥಾಪನೆ ಮಾಡಿ ಆ ಕೇಂದ್ರ ಸಹಕಾರ ಬ್ಯಾಂಕಿನ ಮೂಲಕ ಪ್ರಾಥಮಿಕ ಸಹಕಾರ ಸಂಘಗಳಿಗೆ ಸಾಲವನ್ನು ಕೊಡುವ ಒಂದು ವ್ಯವಸ್ಥೆ ಜಾರಿಗೆ ಬರಬೇಕು ಅಂತ ಯೋಚನೆ ಮಾಡಿದ್ರು. ಅದಕ್ಕೆ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಆರಂಭ ಮಾಡಿದ್ರು. ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಆರಂಭದಲ್ಲಿ ಪ್ರಾಥಮಿಕ ಸಹಕಾರ ಸಂಘಗಳಿಗೆ ಅವರಿಗೆ ಅಗತ್ಯ ಇರುವಂತಹ ರೇಷನ್ ತರಲಿಕ್ಕೆ ಬೇಕಾದ ಸಾಲ ಸೌಲಭ್ಯ ಕೊಡುವ ಕೆಲಸವನ್ನು ಮಾಡಿದ್ರು ಆರಂಭದಲ್ಲಿ. ಆದರೆ ನಿಧಾನಕ್ಕೆ ಒಂದು ಜಿಲ್ಲಾ ಕೇಂದ್ರ ಸಹಕಾರ ಸ್ಥಾಪನೆ ಮಾಡಿದ ಮೇಲೆ ಕೇವಲ ಪ್ರಾಥಮಿಕ ಸಹಕಾರ ಸಂಘಗಳಿಗೆ ರೇಷನ್ ತರಲಿಕ್ಕೆ ಸಾಲ ಕೊಟ್ಟಲ್ಲಿಗೆ ಸಾಕಾಗುವುದಿಲ್ಲ ಅಂತ ಕಲ್ಪನೆ ಬಂದಾಗ ಪ್ರಾಥಮಿಕ ಸಹಕಾರ ಸಂಘಗಳು ರೈತರಿಗೆ ಮಾಡುವಂತಹ ಕೃಷಿ ಸಾಲಕ್ಕೆ ಒಂದು ವ್ಯವಸ್ಥೆ ಆಗಬೇಕು. ಆ ಕೃಷಿ ಸಾಲಕ್ಕೆ ಒಂದು ಏಜೆನ್ಸಿ ಬೇಕು, ಜಿಲ್ಲೆಗೆ ಒಂದು ಏಜೆನ್ಸಿ ಬೇಕು ಅಂತ ಯೋಚನೆ ಮಾಡಿ ಪ್ರಾಥಮಿಕ ಸಹಕಾರ ಸಂಘಗಳಿಗೆ ಸಾಲ ಕೊಡುವಂತಹ ಒಂದು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಆರಂಭ ಮಾಡಿದೆ. ಹೀಗೆ ಸಹಕಾರಿ ಕ್ಷೇತ್ರದ ಬೆಳವಣಿಗೆ ಅಗತ್ಯತೆಗೆ ತಕ್ಕಂತೆ ಬೆಳ್ಕೊಂಡು ಬಂದ ಒಂದು ವ್ಯವಸ್ಥೆ. ಇದಕ್ಕೊಂದು ಹೀಗೆ ಅಂತೇಳಿ ಚೌಕಟ್ಟು ಹಾಕಿದವ್ರು ಯಾರಿಲ್ಲ.
ಅಗತ್ಯಕ್ಕೆ ಅನುಸಾರವಾಗಿ ಅದಕ್ಕೆ ಕಾನೂನುಬದ್ಧವಾದ ಚೌಕಟ್ಟು ಹಾಕಿಕೊಂಡು ಸಹಕಾರ ಬೆಳವಣಿಗೆ ಆಗ್ತಾ ಬಂತು. ಯಾವಾಗ ನಿಯಮಿತ ಸಹಕಾರ ಸಂಘಗಳು ಜಾರಿಗೆ ಬಂತೋ ಅದನ್ನು ಜನ ಸ್ವಲ್ಪ ನಿಶ್ಚಿಂತೆಯಲ್ಲಿ ಉಸಿರು ಬಿಡುವಾಗಾಯಿತು. ಹಿಂದೆ ಅನಿಯಮಿತ ಸಹಕಾರ ಸಂಘಗಳಲ್ಲಿ ಸಹಕಾರ ಸಂಘ ಒಂದು ನಷ್ಟವನ್ನು ಅನುಭವಿಸಿದರೆ ಆ ಸಹಕಾರ ಸಂಘದ ಎಲ್ಲ ಸದಸ್ಯರು ಕೂಡ ಆ ನಷ್ಟಕ್ಕೆ ತಲೆ ಕೊಡಬೇಕಾಗಿತ್ತು. ಆದರೆ ನಿಯಮಿತ ಸಹಕಾರ ಸಂಘಗಳು ಬಂದ ಮೇಲೆ ಸರ್ಕಾರಗಳು ಸಹಕಾರಿ ಕಾಯ್ದೆ ಜಾರಿಗೆ ತಂದ ಮೇಲೆ ಸಹಕಾರಿ ಚಳವಳಿ ಬೆಳೆಯಲಿಕ್ಕೆ ಭಾರಿ ದೊಡ್ಡ ಒಂದು ಬೂಸ್ಟ್ ಸಿಕ್ಕಿತ್ತು ಅಂತ ಹೇಳಲಿಕ್ಕೆ ತುಂಬಾ ಸಂತೋಷ ಆಗ್ತದೆ. ಎಲ್ಲ ಮನೆಯವರು, ಎಲ್ಲ ಇಂಡಿವಿಜುವಲ್ ವ್ಯಕ್ತಿಗಳು ಕೂಡ ಸಹಕಾರ ಸಂಘಗಳಲ್ಲಿ ಸದಸ್ಯರಾಗುವ ಸ್ಥಿತಿ ನಿರ್ಮಾಣ ಆಯಿತು. ಸಹಕಾರ ಸಂಘಗಳಲ್ಲಿ ಸದಸ್ಯರಾಗಲಿಕ್ಕೆ ನಾ ಮುಂದು ತಾ ಮುಂದು ಅಂತ ಜನ ಬರುವ ಸ್ಥಿತಿ ನಿರ್ಮಾಣ ಆಯಿತು. ಯಾವಾಗ ಎಲ್ಲರೂ ಕೂಡ ಸಹಕಾರ ಸಂಘದ ಚಟುವಟಿಕೆಗಳಲ್ಲಿ ಗಮನ ಹರಿಸಲಿಕ್ಕೆ ಆರಂಭ ಮಾಡಿದರು, ಸಹಕಾರ ಸಂಘದ ಚಟುವಟಿಕೆಗಳಲ್ಲಿ ತ್ರಿಕರಣಪೂರ್ವಕ ಕಾಯಿನ ವಾಚ ಮನಸ್ಸ ಜೊತೆ ಸೇರಿಕೊಂಡು ಕೆಲಸ ಮಾಡಲಿಕ್ಕೆ ಸಾಧ್ಯ ಆದಾಗ ಈಗ ಕಂಡಂತ ಒಂದು ಸಹಕಾರಿ ಬೆಳವಣಿಗೆ ಸಾಧ್ಯ ಆಯಿತು. ಜಿಲ್ಲೆಯ ಸಹಕಾರ ಸಂಘವನ್ನ ಎರಡು ಕಾಲ ಅಂತ ನಾವು ವಿಭಾಗಿಸಬಹುದು. ಒಂದು ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷ ಆದ ಮೇಲಿನ ಒಂದು ಕಾಲ, ಮತ್ತು ಅವರು ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷ ಆಗೋದಕ್ಕೆ ಮೊದಲೇ ಒಂದು ಕಾಲ. ಬಹುಶಃ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅಧ್ಯಕ್ಷ ಆದ್ಮೇಲೆ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಮತ್ತು ಪ್ರಾಥಮಿಕ ಸಹಕಾರ ಸಂಘಗಳ ಮಧ್ಯೆ ಒಂದು ಸ್ನೇಹಪೂರ್ಣವಾದ ಸೇತುವೆ ಏರ್ಪಟ್ಟಾಯಿತು. ಪ್ರಾಥಮಿಕ ಸಹಕಾರ ಸಂಘಗಳು ತಮಗೆ ಅಗತ್ಯ ಬಿದ್ದಂತ ವಸ್ತುಗಳನ್ನ, ಅಗತ್ಯ ಬಿದ್ದಂತ ಅದನ್ನು ಹೊಂದಿಕೊಳ್ಳಿಕ್ಕೆ ಬೇಕಾದಂತ ಸಾಲ ಸೌಲಭ್ಯ ಮತ್ತು ಜೊತೆಗೆ ಸಹಾಯ ಅದನ್ನು ಕೂಡ ಜಿಲ್ಲಾ ಕೇಂದ್ರ ಸಹಕಾರಿ ಅಪೇಕ್ಷೆ ಪಟ್ಟಾಗ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ಜಿಲ್ಲಾ ಬ್ಯಾಂಕಿನ ಅಧ್ಯಕ್ಷ ಆದ ಮೇಲೆ ಎಲ್ಲ ಪ್ರಾಥಮಿಕ ಸಹಕಾರ ಸಂಘಗಳು ಕೂಡ ನಮ್ಮ ಸಂಘಗಳು ಒಂದು ಯೋಚನೆ ಮಾಡಿ ಕೆಲಸ ಮಾಡಲಿಕ್ಕೆ ಆರಂಭ ಮಾಡಿದ ಮೇಲೆ ಈ ಸಹಕಾರ ಚಳವಳಿಗೆ ಜಿಲ್ಲೆಯಲ್ಲಿ ಭಾರಿ ದೊಡ್ಡ ಬೂಸ್ಟ್ ಸಿಕ್ಕಿತು. ಅದರಿಂದಾಗಿ ಈ ಸಹಕಾರ ಸಂಘಗಳು ಇಷ್ಟು ಬೆಳವಣಿಗೆ ಸಾಧ್ಯ ಇದೆ. ಇವತ್ತು ವಿವಿಧ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಪ್ರಾಥಮಿಕ ಸಹಕಾರ ಸಂಘಗಳು ಸ್ವಂತ ಕಟ್ಟಡವನ್ನು ಹೊಂದಿವೆ. ಸ್ವಂತ ಕಟ್ಟಡ. ಎಲ್ಲ ಸಹಕಾರ ಸಂಘಗಳು ಕಂಪ್ಯೂಟರೈಸೇಷನ್ ಅಳವಡಿಸಿಕೊಂಡಿದ್ದಾರೆ. ಈಗ ಮ್ಯಾನ್ಯುವಲ್ಲಿ ಪುಸ್ತಕಗಳಲ್ಲಿ ಬರೆದು ಅದನ್ನ ಕಂಪ್ಯೂಟರ್ನಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಡೈಲಿ ಬೇಸಿಸ್ ಮೇಲೆ ಬಡ್ಡಿ ಲೆಕ್ಕ ಹಾಕಿ ಅದೆಲ್ಲ ಹೊರಟೋಯ್ತು. ಈಗೇನಿದ್ರು ಕೂಡ ಕಂಪ್ಯೂಟರ್ ಯುಗ, ಎಲ್ಲೋ ಕೂಡ ಕಂಪ್ಯೂಟರ್ ಆಧಾರಿತವಾಗಿ ನಡೆಯುವಂತ ಈ ಸಂದರ್ಭದಲ್ಲಿ ಇದಕ್ಕೂ ಕೂಡ ವಿಶೇಷವಾದ ಸಹಕಾರ ಕೊಟ್ಟವರು ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್. ಎಲ್ಲ ಪ್ರಾಥಮಿಕ ಸಹಕಾರ ಸಂಘಗಳು ಕಂಪ್ಯೂಟರೈಸೇಷನ್ ಮಾಡಲಿಕ್ಕೆ ಬೇಕಾದ ಸಹಾಯವನ್ನು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಕೊಡ್ತಾರೆ. ರಾಜೇಂದ್ರ ಕುಮಾರ್ ಅವರು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಅಧ್ಯಕ್ಷ ಆದ್ಮೇಲೆ ಅವರು ಗಮನ ಇಟ್ಟ ಸಂಗತಿಗಳು ಎರಡು. ಒಂದು, ಎಲ್ಲ ಪ್ರಾಥಮಿಕ ಸಹಕಾರ ಸಂಘಗಳಿಗೆ ಸ್ವಂತ ಕಟ್ಟಡ ಮತ್ತು ಎಲ್ಲ ಸಹಕಾರ ಸಂಘಗಳಿಗೆ ಒಂದು ಕಂಪ್ಯೂಟರೈಸೇಷನ್. ಇದನ್ನು ಮಾಡಬೇಕಾದ್ರೆ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕು ಎಲ್ಲರಿಗೂ ಸಹಕಾರವನ್ನ ಪ್ರಾಥಮಿಕ ಸಹಕಾರ ಸಂಘಗಳಿಗೆ ಕೊಟ್ಟು ಇದರಲ್ಲಿ ಮೂರನೇ ಹಂತದ ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ ಆಯಿತು. ರಾಜೇಂದ್ರ ಕುಮಾರ್ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷ ಆದ್ಮೇಲೆ ಏನು ಅವರ ಯೋಚನೆ ಇತ್ತು, ಈ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಹೀಗೆ ಮುಂದುವರಿಸುವ ಒಂದು ಯೋಚನೆ ಇತ್ತು. ಆ ಯೋಚನೆ ಎಲ್ಲ ನಡೆಸಿಕೊಂಡು ಬರಲಿಕ್ಕೆ ಸಾಧ್ಯ ಆಯಿತು. ಅವರು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಅಧ್ಯಕ್ಷ ಆಗಿದ್ದಾಗ ಡಿಸಿಸಿ ಬ್ಯಾಂಕಿನ ವ್ಯವಹಾರ ಇದ್ದು 100 ಕೋಟಿ ರೂಪಾಯಿ, 64 ಕೋಟಿ ರೂಪಾಯಿ ಡೆಪಾಸಿಟ್, 46 ಕೋಟಿ ರೂಪಾಯಿ ಸಾಲಗಳು, ಹಾಗೆ 100 ಕೋಟಿ ವಾರ್ಷಿಕ ವ್ಯವಹಾರಗಳಲ್ಲಿ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಕೆಲಸ ಮಾಡ್ತಾ ಇತ್ತು. ಆದರೆ ಈಗ ನೋಡಿದ್ರೆ ಅದು 16,000 ಕೋಟಿ ರೂಪಾಯಿಗೆ ಈ ವಾರ್ಷಿಕ ವಹಿವಾಟು ಬಂದಿದೆ. ಅವರು ಅಧ್ಯಕ್ಷ ಆದಾಗ 14 ಶಾಖೆಗಳು ಕೆಲಸ ಮಾಡ್ತಾ ಇತ್ತು. ಈಗ 113 ಶಾಖೆಗಳು ಡಿಸಿಸಿ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾರೆ. ಹೆಚ್ಚು ಕಡಿಮೆ 800 ಜನ ಸಿಬ್ಬಂದಿಗಳ ಒಂದು ವ್ಯವಸ್ಥೆ. ಪ್ರಾಥಮಿಕ ಸಹಕಾರ ಸಂಘ ಮತ್ತು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಒಟ್ಟು ಸೇರಿ ಭಾರಿ ದೊಡ್ಡ ಒಂದು ಸಹಕಾರಿ ಫ್ಯಾಮಿಲಿ ಇವತ್ತು ಕೆಲಸ ಮಾಡ್ತಾ ಇದೆ. ರಾಜೇಂದ್ರ ಕುಮಾರ್ ಅವರು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅಧ್ಯಕ್ಷ ಆದ್ಮೇಲೆ ಅವರು ಕೇವಲ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಮಾತ್ರ ಸೀಮಿತ ಆಗಲಿಲ್ಲ.
ಡಿಸಿಸಿ ಬ್ಯಾಂಕಿನ ಮೂಲಕ ಒಂದು ಮಹಿಳಾ ಸಬಲೀಕರಣ ಆಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದ ಅವರಿಗೆ ಸ್ವಸಹಾಯ ಸಂಘಗಳ ಕನ್ಸೆಪ್ಟ್ ಅವರ ಮನಸ್ಸಿಗೆ ಬಂದಾಗ ಆ ಕನ್ಸೆಪ್ಟ್ ಅನ್ನು ಕೈಗೆತ್ತಿಕೊಂಡು ಈ ಜಿಲ್ಲೆಯಲ್ಲಿ ನವೋದಯ ಎನ್ನುವಂತ ಆ ಚಳವಳಿ ನವೋದಯ ಎನ್ನುವಂತ ಹೆಸರನ್ನು ಕೊಟ್ಟು ನವೋದಯ ಗ್ರಾಮೀಣ ಚಾರಿಟೇಬಲ್ ಟ್ರಸ್ಟ್ ಆರಂಭ ಮಾಡಿ ನವೋದಯ ಚಳವಳಿಗೆ ಜಿಲ್ಲೆ ಎಲ್ಲ ಸಹಕಾರ ಸಂಘಗಳನ್ನ ಒಟ್ಟಿಗೆ ಸೇರಿಸಿಕೊಂಡು ಇವತ್ತು ನವೋದಯ ಸ್ವಸಹಾಯ ಸಂಘ ಚಳವಳಿ ಕೇವಲ ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾತ್ರ ಸೀಮಿತವಾಗಿಲ್ಲ, ಸುತ್ತಮುತ್ತಲಿನ 7-8 ಜಿಲ್ಲೆಗಳಲ್ಲಿ ನವೋದಯ ಚಳವಳಿ ಇವತ್ತು ಕೆಲಸ ಮಾಡ್ತಾ ಇದೆ. ಅದಕ್ಕಾಗಿ ರಾಜೇಂದ್ರ ಕುಮಾರ್ ಅವರಿಗೆ ಸಹಕಾರ ರತ್ನ ಪ್ರಶಸ್ತಿ ಹುಡ್ಕೊಂಡು ಬಂತು. ಸಹಕಾರ ಚಳವಳಿ ಏನೆಲ್ಲ ಹೊಸದನ್ನು ಆರಂಭ ಮಾಡಬಹುದು ಅದನ್ನು ಯೋಚನೆ ಮಾಡಿ ರಾಜೇಂದ್ರ ಕುಮಾರ್ ಅವರು ಕೆಲಸ ಮಾಡಿ ಆರಂಭ ಮಾಡಿದರು. ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಒಂದು ದಿನಕ್ಕೆ 12 ಗಂಟೆಗಳ ಬ್ಯಾಂಕಿಂಗ್ ಆರಂಭ ಮಾಡಬೇಕು ಅಂತ ಅವರು ಯೋಚನೆ ಮಾಡಿದ್ರು. ಅದಕ್ಕೆ ಬೇಕಾದ ಸೆಟಪ್ಗಳನ್ನ ತಯಾರು ಮಾಡಿಕೊಂಡ್ರು. ಮಂಗಳೂರಿನ ಕೇಂದ್ರ ಸಹಕಾರಿ ಬ್ಯಾಂಕಿನ ಕೇಂದ್ರ ಕಚೇರಿ ಇರುವಂತಹ ಕೊಡಿಯಾಲ್ಬೆಲ್ ಶಾಖೆ ದಿನಕ್ಕೆ 12 ಗಂಟೆಗೆ 12 ಅವರ್ ಬ್ಯಾಂಕಿಂಗ್ ಆರಂಭ ಮಾಡಿದ್ರು. ಇಡೀ ರಾಷ್ಟ್ರದಲ್ಲಿ ಯಾವುದೇ ಒಂದು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕು ಮಾಡದೇ ಇದ್ದಾರೆ ಎಟಿಎಂ ಅನ್ನ ಆರಂಭ ಮಾಡಿದ್ರು ರಾಜೇಂದ್ರ ಕುಮಾರ್ ಅವರು. ಆಗ ಒಂದು ಎಟಿಎಂ ಆರಂಭ ಮಾಡಿದ ಇವತ್ತು ಬ್ಯಾಂಕಲ್ಲಿ 12 ಎಟಿಎಂ ಕೆಲಸ ಮಾಡ್ತಾ ಇದೆ. ಜನರ ಮನೆ ಬಾಗಿಲಿಗೆ ಸಹಕಾರಿ ಬ್ಯಾಂಕ್, ಮೊಬೈಲ್ ಬ್ಯಾಂಕಿಂಗ್ ಕಾನ್ಸೆಪ್ಟ್ ಅನ್ನ ಡಿಸಿಸಿ ಬ್ಯಾಂಕ್ ಅಲ್ಲಿ ಅಳವಡಿಸುವುದು ನಮ್ಮ ರಾಜೇಂದ್ರ ಕುಮಾರ್ ಅವರು. ರಾಷ್ಟ್ರೀಯ ಬ್ಯಾಂಕ್ಗಳು ಅಲ್ಲಲ್ಲಿ ನಾರ್ತ್ ಈಸ್ಟ್ ನಲ್ಲಿ ಕೆಲಸ ಮಾಡಿದ್ರು. ಆದರೆ ಸಹಕಾರ ಚಳವಳಿ ವೇಗವಾಗಿ ಬೆಳೀತಾ ಇರುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೊಬೈಲ್ ಬ್ಯಾಂಕಿನ ಮೂಲಕ ಬ್ಯಾಂಕಿಂಗ್ ಸರ್ವಿಸ್ ಅನ್ನ ಮನೆ ಬಾಗಿಲು ಕೊಟ್ಟಂತಹ ಕೀರ್ತಿ ಅದು ನಮ್ಮ ರಾಜೇಂದ್ರ ಕುಮಾರ್ ಅವರಿಗೆ ಸಲ್ಲಬೇಕು. ಈ ರೀತಿಯಲ್ಲಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಒಂದು ಯಾವ ರೀತಿಯ ಎಲ್ಲ ಸೇವೆಗಳನ್ನ ಜನಸಾಮಾನ್ಯ ಕೊಡಲಿಕ್ಕೆ ಸಾಧ್ಯ ಇದೆ ಎಲ್ಲ ಸೇವೆಗಳನ್ನು ಕೊಡುವ ಪ್ರಯತ್ನವನ್ನು ರಾಜೇಂದ್ರ ಕುಮಾರ್ ಮಾಡಿದರು. ನಾವು ಪ್ರಾಥಮಿಕ ಸಹಕಾರ ಸಂಘಗಳು ಈ ಡಿಸಿ ಬ್ಯಾಂಕಿನ ಪ್ರಭಾವದ ಒಳಗಡೆ ನಾವು ಕೆಲಸ ಮಾಡ್ತಾ ನಮ್ಮ ಸದಸ್ಯರಿಗೂ ಕೂಡ ನಾವು ಎಲ್ಲ ರೀತಿಯ ಸೇವೆಯನ್ನು ಕೊಡುವ ಸ್ಥಿತಿ ನಿರ್ಮಾಣ ಆಯಿತು. ಇವತ್ತು ಸಮಯದ ಅಗತ್ಯ ಇದೆ. ಸಹಕಾರ ಸಂಘ ಒಂದು ತನ್ನ ಸದಸ್ಯರಿಗೆ ಬೇಕಾದ ಎಲ್ಲ ಸವಲತ್ತನ್ನು ಒಂದೇ ಸೂರಿನಡಿ ಕೊಡ್ಲಿಕ್ಕೆ ಸಾಧ್ಯ. ಆದರೆ ಆ ಸಹಕಾರ ಸಂಘ ಅಮ್ಮೆಮ್ಮಳ ಸೇವಾ ಸಹಕಾರ ಸಂಘದ ರೀತಿಯಲ್ಲಿ ಬೆಳವಣಿಗೆ ಸಾಧ್ಯ ಇದೆ. ನಾನು ಅಮ್ಮೆಮ್ಮಳ ಸೇವಾ ಸಹಕಾರಿ ಬ್ಯಾಂಕಿನ ಇತಿಹಾಸ ಬಗ್ಗೆ ನಿಮಗೆ ಹೇಳಬೇಕು. 1983 ಇಸ್ವಿಯಲ್ಲಿ ಸರ್ ರಾಮಕೃಷ್ಣ ಹೆಗಡೆ ಈ ರಾಜ್ಯದ ಮುಖ್ಯಮಂತ್ರಿಗಳಾದಾಗ ಒಂದು ಬಡ್ಡಿ ಮನ್ನಾ ಯೋಜನೆಯನ್ನು ಜಾರಿ. ಯಾವ ಬೆಳೆಗಾರ ರೈತ ತಾನು ತೆಕ್ಕೊಂಡ ಅಸಲನ್ನ ಪಾವತಿ ಮಾಡ್ತಾರೆ ಅವರಿಗೆ ಬಡ್ಡಿ ಮನ್ನಾ ಅನ್ನೋ ಒಂದು ಸ್ಕೀಮನ್ನು ಜಾರಿ ತಂದರು. ಸಹಕಾರ ಕ್ಷೇತ್ರದಲ್ಲಿ ಹೊಸದು. ಆದರೆ ಆ ಅವಕಾಶ ನಮ್ಮ ಈ 2 ಗ್ರಾಮ ಕುರುಣ ಮತ್ತು ಭಜಿಲು 2 ಗ್ರಾಮ ರೈತರಿಗೆ ಸಿಗಲಿಲ್ಲ. ಯಾಕೆ ಸಿಗಲಿಲ್ಲ ಅಂತ ಹೇಳಿದ್ರೆ ಈ ಸಹಕಾರ ಸಂಘ ಬಾಗಿಲಾಗಿತ್ತು. ಅಮ್ಮೆಮ್ಮಳ ಸೇವಾ ಸಹಕಾರ ಸಂಘ ಆಗ ಡಿಫೆಂಟ್ ಆಗಿತ್ತು, ಚಟುವಟಿಕೆ ಇರಲಿಲ್ಲ ಆಗಿತ್ತು. ಈ ಬ್ಯಾಂಕಿಗೆ ಜನ ಅದರಿಂದ ಆ ಸೇವೆಯಿಂದ ವಂಚಿತರಾದರು. ಆಗ ನಾವು ಹಲವಾರು ಯುವಕರು ಜೊತೆ ಸೇರಿಕೊಂಡು ಇಲ್ಲ ಈ ಪ್ರಾಥಮಿಕ ಸಹಕಾರ ಸಂಘವನ್ನ ನಾವು ಬಾಗಿಲು ತೆರೆಸಬೇಕು, ಇದು ಜನಸಾಮಾನ್ಯರಿಗೆ ಅವರ ಅಗತ್ಯತೆಗಳಿಗೆ ಸ್ಪಂದಿಸುವಂತ ಬ್ಯಾಂಕ್ ಆಗಿರುವುದು ಯೋಚನೆ ಮಾಡಿದಾಗ ನನಗೆ ಸಹಾಯಕ ಬಂದದ್ದು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ಗಳು ನಮ್ಮನ್ನು ಕರೆಸಿಕೊಂಡು ಏನೆಲ್ಲ ಸಹಕಾರ ನಿಮಗೆ ಬೇಕು ಅಂತ ಕೇಳಿ ನಮಗೆ ಎಲ್ಲ ಸಹಕಾರವನ್ನು ಕೊಟ್ಟು ನಮ್ಮ ಸದಸ್ಯರಿಗೆ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕು ಕರೆದು ಸಾಲವನ್ನು ಕೊಟ್ಟು ಮತ್ತೊಮ್ಮೆ ಅಮ್ಮಮ್ಮಳ ಸೇವಾ ಸಹಕಾರಿ ಸಂಘದಲ್ಲಿ ಬ್ಯಾಂಕಿಂಗ್ ಚಟುವಟಿಕೆ ಬೆಳವಣಿಗೆ ಆಗಲಿಕ್ಕೆ ಜಿಲ್ಲಾ ಕೇಂದ್ರ ಸಹಕಾರ ಪ್ರಧಾನ ಪಾತ್ರ ವಹಿಸಿತು. ಅಂದ್ರೆ ವಿಶೇಷವಾಗಿ ಡಾಕ್ಟರ್ ಎಂ ಎನ್ ರಾಜಕುಮಾರ್ ಅವರು ಅಮ್ಮೆಮ್ಮಳ ಸೇವಾ ಸಹಕಾರಿ ಬ್ಯಾಂಕ್ ನಮಗೆ ಕೊಟ್ಟಂತಹ ವಿಶೇಷವಾದ ಕಾಳಜಿ. ಆಗ ಸಾಲದ ರೀಶೆಡ್ಯೂಲಿಂಗ್ ಮಾಡಿಕೊಟ್ರು ನಮಗೆ. ಏನ್ ರೀಶೆಡ್ಯೂಲಿಂಗ್ ಅಂದ್ರೆ ಯಾವ ಮೊತ್ತದ ಸಾಲವನ್ನ ಅಮ್ಮೆಮ್ಮಳ ಸೇವಾ ಸಹಕಾರಿ ಬ್ಯಾಂಕು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಕೊಡಬೇಕಾಗಿತ್ತು ಆ ಸಾಲಕ್ಕೆ ಒಂದು 8 ವರ್ಷಗಳ ಬಾಯಿದೆ. ಒಟ್ಟು ಸಾಲವನ್ನ ವಿಭಾಗ ಮಾಡಿ ವರ್ಷ ಇಷ್ಟು ಸಾಲ ಮರುಪಾವತಿ ಮಾಡಿ ಅನ್ನುವಂತಹ ವಿಶೇಷವಾದ ಸಾಲ ರೀಶೆಡ್ಯೂಲ್ ಮಾಡಿ ನಮ್ಮ ಅಮ್ಮೆಮ್ಮಳ ಸೇವಾ ಸಹಕಾರಿ ಬ್ಯಾಂಕಿಗೆ ವಿಶೇಷ ಸವಲತ್ತು ಕೊಟ್ಟ ಕಾರಣ ಈ ಬ್ಯಾಂಕು ಚಟುವಟಿಕೆ ಆರಂಭ ಆಗಿ ಕಾರಣ ಆಯಿತು. ಇಲ್ಲದೇ ಇದ್ರೆ ಬ್ಯಾಂಕಿಗೆ ಕೊಡಬೇಕಾದ ಹಣವನ್ನು ಆ ವರ್ಷನೇ ಪೂರೈಸಬೇಕು. ಇಲ್ಲೇ ಇದ್ರೆ ಸಾಲ ಮತ್ತು
ಬ್ಯಾಂಕ್ ಮತ್ತೆ ಸಾಲ ಕೊಡುವ ಸ್ಥಿತಿ ಇಲ್ಲ. ಆ ಪರಿಸ್ಥಿತಿಯಲ್ಲಿ ನಮ್ಮ ಸಹಕಾರ ಸಂಘ 7 ವರ್ಷಗಳ ಅವಕಾಶವನ್ನು ಕೊಟ್ಟು ನಮ್ಮ ಸಾಲವನ್ನು ರೀಶೆಡ್ಯೂಲ್ ಮಾಡಿ ಒಂದು ವಿಶೇಷವಾದ ಪ್ಯಾಕೇಜ್ ನಮಗೆ ಕೊಟ್ಟರು. ಅಮ್ಮೆಮ್ಮಳ ಸೇವಾ ಸಹಕಾರಿ ಬ್ಯಾಂಕು ಚಟುವಟಿಕೆ ಮಾಡಲಿಕ್ಕೆ ಆರಂಭ ಮಾಡಿತು. ಆ ಕಾಲದಲ್ಲಿ ನಮ್ಮ ಸೊಸೈಟಿ ಇದ್ದದ್ದು 1,000 ರೂಪಾಯಿ ಫಿಕ್ಸ್ಡ್ ಡೆಪಾಸಿಟ್. ನಮ್ಮ ಕೈಲಿದ್ದ ಕ್ಯಾಶಿನ ₹4.35. ನಮ್ಮ ಸದಸ್ಯರಿಂದ ನಮ್ಮ ಸಹಕಾರ ಸಂಘ ಬರಬೇಕಾಗಿದ್ದ ಸಾಲಗಳು 1,34,000 ರೂಪಾಯಿ. ನಾವು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿಗೆ ಮರುಪಾವತಿ ಮಾಡಿದ ಸಾಲಗಳು 2,87,000 ರೂಪಾಯಿ. ಅಲ್ಲೊಂದು ಗ್ಯಾಪ್. 4 ವರ್ಷಗಳು ಸಹಕಾರ ಸಂಘ ಬಾಗಿಲು ಹಾಕಿ ನಿಸ್ತೇಜವಾಗಿದ್ದ ಕಾಲದಲ್ಲಿ ಬ್ಯಾಂಕ್ ಅನುಭವಿಸಿದ ಒಟ್ಟು ನಷ್ಟ 8.5 ಲಕ್ಷ ರೂಪಾಯಿ. ಹೀಗೆ ಒಂದು ಅಗಾಧವಾದ ಅಂತರ ಆಗ ಇತ್ತು. ಅಂತರವನ್ನು ನಾವು ಬೇರೆ ಬೇರೆ ರೀತಿಯ ಆರ್ಥಿಕ ಚಟುವಟಿಕೆ ಮಾಡುವ ಮೂಲಕ ಅಂತರವನ್ನ ಇಲ್ಲವಾಗಿಸುವ ಪ್ರಯತ್ನ ಮಾಡಿದರು. ಆರಂಭದಲ್ಲಿ ಈ ಭಾಗದ ರೈತ ಸದಸ್ಯರಿಗೆ ಅವರು ಬೆಳೆಸುವಂತಹ ಅಡಿಕೆಯನ್ನು ಈ ಸಹಕಾರ ಸಂಘದ ಮೂಲಕ ಮಾರಾಟ ಮಾಡಿಕೊಟ್ಟು ಕ್ಯಾಂಪದ ಶಾಖೆಯೊಂದನ್ನು ನಮ್ಮ ಅಮ್ಮೆಮ್ಮಳ ಸೇವಾ ಸಹಕಾರ ಸಂಘದಲ್ಲಿ ಆರಂಭ ಮಾಡಿ ಕ್ಯಾಂಪದವರು ಬಂದು ಇಲ್ಲಿ ಅಡಿಕೆ ಖರೀದಿ ಮಾಡಿ ಆ ಕಾಲದಲ್ಲಿ ಶೋಷಣೆ ನಡೀತಾ ಇತ್ತು. ಇಲ್ಲಿ ಅಡಿಕೆ ವ್ಯಾಪಾರಿಗಳು ಶೋಷಣೆ ಮಾಡ್ತಾ ಇದ್ರು ಅಡಿಕೆ ಬೆಳೆಗಾರನಿಗೆ ಈ ಅಡಿಕೆಯ ನಿಜವಾದ ಬೆಲೆ ಇಷ್ಟು, ಇಡಿಕೆ ಎಷ್ಟಕ್ಕೆ ಮಾರಾಟ ಮಾಡಲಿಕ್ಕೆ ಸಾಧ್ಯ ಇದೆ, ತನ್ನಲ್ಲಿ ಇಷ್ಟು ಮೊತ್ತದ ಅಡಿಕೆ ಇದೆ, ಇದ್ಯಾವುದು ಅವನಿಗೆ ಗೊತ್ತೇ ಇರಲಿಲ್ಲ. ಕಾಸು ವ್ಯಾಪಾರಿ ಮನೆಗೆ ಬರ್ತಾನೆ, ಒಂದಷ್ಟು ರೇಟ್ ಕೋಟ್ ಮಾಡ್ತಾನೆ, ಅಡಿಕೆ ತೂಗ್ತಾನೆ, ಬಿಳಿ ಚೀಟ್ ಕೊಂಡು ಹೋಗ್ತಾನೆ. ಬಿಳಿ ಚೀಟಿ ಹಿಡ್ಕೊಂಡು ಇವತ್ತು ಅಂಗಡಿಗೆ ಹೋದಾಗ ಆತ ಅಂಗಡಿ ಇದ್ರೆ ಸರಿ, ಇಲ್ಲಿ ವಾಪಸ್ ಬರಬೇಕು ಅಂತ ಶೋಷಣೆಯ ಒಂದು ಕಾಲ ಇತ್ತು. ಯಾವಾಗ ಕ್ಯಾಂಪೋ ಶಾಖೆ ಅಮ್ಮೆಮ್ಮಳ ಸೇವಾ ಸಹಕಾರಿ ಸಂಘದಲ್ಲಿ ಅಡಿಕೆ ಖರೀದಿನ ಆರಂಭ ಮಾಡ್ತೋ ಆಗ ಬೆಳೆಗಾರ ಶೋಷಣೆ ನಿಲ್ಲಿತು. ಅಡಿಕೆ ಬೆಳೆಗಾರ ಅಡಿಕೆಯನ್ನು ಸುರಿದು ಅದನ್ನು ಪ್ರೊಸೆಸ್ ಮಾಡಿ ಕ್ಯಾಂಪೋ ಶಾಖೆಗೆ ಅಡಿಕೆ ತಂದಾಗ ಅದನ್ನು ತೂಕ ಮಾಡಿ ತಕ್ಷಣ ಆ ಅಡಿಕೆಯ ಮೌಲ್ಯ ಆತನಿಗೆ ಪಾವತಿ ಮಾಡುವ ಸ್ಥಿತಿ ಇಲ್ಲಿ ನಿರ್ಮಾಣ ಆಯಿತು. ಬೆಳೆಗಾರ ಸಂತೋಷಪಟ್ಟ. ನಾವು ಅಮ್ಮೆಮ್ಮಳ ಸೇವಾ ಸಹಕಾರಿ ಬ್ಯಾಂಕಿನ ಕೇವಲ ಬ್ಯಾಂಕಿಂಗ್ ಸೇವೆಯನ್ನು ಮಾತ್ರ ಕೊಟ್ಟದ್ದಲ್ಲ, ನಾವು ಆಗ ಈ ಆಸ್ಕೋ ಸ್ಟೋರ್ಸ್ ಅನ್ನುವಂಥ ಕಲ್ಪನೆಯನ್ನು ಆಗ ನಾವು ಜಾರಿಗೆ ತಂದಿದ್ವಿ. ಸಹಕಾರ ಸಂಘದ ಸಾಮಾನ್ಯ ಸದಸ್ಯನು ಕೂಡ ಆತನಿಗೆ ಬೇಕಾದ ದಿನನಿತ್ಯದ ದೈನಂದಿನ ಚಟುವಟಿಕೆಗೆ ಬೇಕಾದ ಜೀವನ ಸಾಮಾನುಗಳನ್ನು ಕೂಡ ನಾವು ನಮ್ಮ ಸಂಘದಲ್ಲಿ ಮಾರಾಟ ಮಾಡಿ ಆರಂಭ ಮಾಡಿದ್ವಿ. ಆ ಬಾರಿ ಸಣ್ಣ ಮಟ್ಟಿಗೆ ವ್ಯವಹಾರ ನಡೀತಾ ಇತ್ತು. ಆಗ ಮುಡಿಪು ಇಷ್ಟು ದೊಡ್ಡದಾಗಿ ಬೆಳೆದಿರಲಿಲ್ಲ, ಮುಡಿಪಲ್ಲಿ ಇಷ್ಟು ದೊಡ್ಡ ಜನವಸತಿ ಇರಲಿಲ್ಲ. ಆಗ ದಿವಸಕ್ಕೊಂದು 15,000 16,000 ವ್ಯಾಪಾರ ಭಾರಿ ದೊಡ್ಡ ಸಂಗತಿ. ಆಗ ಅಮ್ಮೆಮ್ಮಳ ಸೇವಾ ಸಹಕಾರ ಆಸ್ಕೋ ಸ್ಟೋರ್ಸ್ ಹೆಸರಿಟ್ಟು ಅಮ್ಮೆಮ್ಮಳ ಸರ್ವಿಸ್ ಕೋಆಪರೇಟಿವ್ ಸ್ಟೋರ್ಸ್ ಅಂತ ಆಸ್ಕೋ ಸ್ಟೋರ್ಸ್ ಅಂತ. ಆಸ್ಕೋ ಸ್ಟೋರ್ಸ್ ಅನ್ನೋ ಕಲ್ಪನೆ ಒಂದು ಹೊಸದು. ಪ್ರಾಥಮಿಕ ಸಹಕಾರ ಸಂಘಗಳಲ್ಲಿ ಜೀನ್ಸಿ ವ್ಯಾಪಾರ ಮಾಡೋದು ಹೊಸದು. ಹೆಚ್ಚಿನ ಪ್ರಾಥಮಿಕ ಸಹಕಾರ ಸಂಘಗಳು ಅದಕ್ಕೆ ಕೈಗೆ ಹಾಕಲಿಲ್ಲ. ಆಗ ನಾವು ಅದನ್ನು ಆ ವ್ಯಾಪಾರ ಕೈಗೆತ್ತಿಕೊಂಡು ನಾವು ಯಶಸ್ವಿ ಆದವು ಕೂಡ. ಕಡಿಮೆ ದರದಲ್ಲಿ, ಹಿತಮಿತ ದರದಲ್ಲಿ ರೈತ ಸದಸ್ಯರಿಗೆ ಜೀನ್ಸ್ ವಸ್ತುಗಳನ್ನು ಮಾರಾಟ ಮಾಡುವ ವ್ಯವಸ್ಥೆಯನ್ನು ಜಾರಿಗೆ ಬಂತು. ಆಗ ಕೂಡ ನಮಗೆ ಆಸ್ಕೋ ಸ್ಟೋರ್ಸ್ ವ್ಯಾಪಾರದಲ್ಲಿ ಲಾಭ ಬಂತು. ಅಂದರೆ ಜನಸಾಮಾನ್ಯರು ಈ ಆಸ್ಕೋ ಸ್ಟೋರ್ಸ್ ವ್ಯಾಪಾರ ಮಾಡಲಿಕ್ಕೆ ಆರಂಭ ಮಾಡಿದ್ರು. ಜನಸಾಮಾನ್ಯ ಮೆಚ್ಚಿಕೊಂಡ್ರು. ಅಮ್ಮೆಮ್ಮಳ ಸೇವಾ ಸಹಕಾರಿ ಬ್ಯಾಂಕಿನ ಪ್ರಯತ್ನ ಜನ ಮೆಚ್ಚಿಕೊಂಡ್ರು. ಮುಂದೆ ನಮಗೆ ಸಹಕಾರ ಸಂಘವನ್ನು ಬೆಳೆಸಬೇಕು, ದೊಡ್ಡ ಪ್ರಿಮಿಸಸ್ ಬೇಕು ಅಂತ ಅನಿಸಿದಾಗ ಒಂದು ಸೈಟನ್ನು ಪರ್ಚೇಸ್ ಮಾಡಿದ್ರು, ಒಂದು ಹೊಸ ಕಟ್ಟಡವನ್ನು ಕಟ್ಟಿದ್ರು. ಜನ ಸಂತೋಷಪಟ್ಟರು. ಅವರು ಮೊದಲು ಒಂದು ಬಾಡಿಗೆ ಕಟ್ಟಡದಲ್ಲಿ ಕೆಲಸ ಮಾಡ್ತಾ ಇದ್ರು ನಮ್ಮ ಸಂಘ. ಒಂದು ಸಣ್ಣ ರೂಮ್, ಅಲ್ಲಿ 2 ಟೇಬಲ್, ಕಸ್ಟಮರ್ಗೆ ಕೂತ್ಕೊಳ್ಳಿ ಒಂದು ಚೇರ್, ಮ್ಯೂಸಿಕಲ್ ಚೇರ್. ಹಾಗೆ ಒಬ್ಬ ಕಸ್ಟಮರ್ ಇದ್ದೋದ ಮೇಲೆ ನಮ್ಗೆ ಕೂತ್ಕೊಳ್ಬೇಕು, ಹಾಗೆ ಕೆಲಸ ಮಾಡ್ತಾ ಇತ್ತು ಸಂಘ. 2002-3ನೇ ಇಸ್ವಿಯಲ್ಲಿ ನಾವು ಒಂದು ಸೈಟನ್ನು ಖರೀದಿ ಮಾಡಿ ಒಂದು ಈಗ ಇರುವಂತಹ ಪ್ರಸಕ್ತ ಈ ಕಟ್ಟಡ ಏನಿದೆ ಈ ಕಟ್ಟಡವನ್ನು ನಾವು ಆಗ ಆರಂಭ ಮಾಡಿದ್ವಿ. ಜನ ಸಂತೋಷಪಟ್ಟರು, ಜನ ಠೇವಣಿ ಕೊಟ್ಟರು, ನಮ್ಮ ವ್ಯವಹಾರಕ್ಕೆ ಎಲ್ಲ ಬೆಂಬಲ ಕೊಟ್ಟರು. ಈ ರೀತಿಯಲ್ಲಿ ಸಹಕಾರ ಸಂಘವನ್ನು ಜನಸಾಮಾನ್ಯರ ಆಶೋತ್ತರಗಳಿಗೆ
ಸ್ಪಂದನೆ ಮಾಡಿದರೆ ಯಾವ ರೀತಿ ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಅಮ್ಮೆಮ್ಮಳ ಸೇವಾ ಸಹಕಾರ ಸಂಘ ಉದಾಹರಣೆ. ಸಹಕಾರಿ ಬಗ್ಗೆ ಒಂದು ಸ್ಟಡಿ ಅಧ್ಯಯನ ಮಾಡಬೇಕಾದ್ರೆ ಅಮ್ಮೆಮ್ಮಳ ಸೇವಾ ಸಹಕಾರಿ ಬ್ಯಾಂಕ್ ಒಂದು ಅಧ್ಯಯನ ಕೇಂದ್ರ. ಕಳೆದ 30 ವರ್ಷಗಳ ಅವಧಿಯಲ್ಲಿ ಸಹಕಾರ ಸಂಘ ಸಾಧಿಸಿದ ಸಾಧನೆ ಅದು ಸಣ್ಣದೇನ. ಸಹಕಾರದಲ್ಲಿ ಡಿಪ್ಲೊಮಾ ಮಾಡುವವರು ಬಂದು ಅಧ್ಯಯನ ಮಾಡುವಂತ ಒಂದು ಸಹಕಾರ ಸಂಘ. ಇವತ್ತು ಅಮ್ಮೆಮ್ಮಳ ಸೇವಾ ಸಹಕಾರ ಸಂಘದಲ್ಲಿ ರೈತ ಸದಸ್ಯನಿಗೆ ಬೇಕಾದ ಎಲ್ಲವನ್ನು ಕೂಡ ಪ್ರಯತ್ನ ಮಾಡಿದ್ದೇವೆ. ಇಲ್ಲಿ ರಸಗೊಬ್ಬರ ಇದೆ, ಇಲ್ಲಿ ಸಾವಯವ ಗೊಬ್ಬರ ಇದೆ, ಇಲ್ಲಿ ಗದ್ದೆಗಳಿಗೆ ಭತ್ತಗಳಿಗೆ ತೊಂದರೆ ಆದಾಗ ಕ್ರಿಮಿನಾಶಕ ವ್ಯವಸ್ಥೆ ಇದೆ, ಕೀಟನಾಶಕ ವ್ಯವಸ್ಥೆ ಇದೆ. ಬೆಳೆಗಾರ ತಾನು ಬೆಳೆದ ಉತ್ಪನ್ನವನ್ನು ಮಾರಾಟ ಮಾಡಿಕೊಡುವುದಕ್ಕೆ ಬಯಸ್ಕರವಾದ ಕ್ಯಾಂಪ್ ನಮ್ಮ ಜೊತೆ ಇದೆ. ಕ್ಯಾಂಪದಲ್ಲಿ ಒಳ್ಳೆ ಮನುಷ್ಯನ ಖರೀದಿ ಮಾಡ್ತಾರೆ. ಈ ರೀತಿ ಬೆಳೆಗಾರ ಸದಸ್ಯನೊಬ್ಬ ತನ್ನ ಮನೆ ಬಾಗಿಲಿನಲ್ಲಿ ತನ್ನಲ್ಲಿ ಇರುವ ಉತ್ಪನ್ನಗಳನ್ನ ಮಾರಾಟ ಮಾಡೋದಕ್ಕೆ ವ್ಯವಸ್ಥೆ ಮತ್ತು ಹಾಗೆ ಉತ್ಪನ್ನ ಮಾರಾಟ ಮಾಡಿದ ಮೇಲೆ ತನಗೆ ಸಿಕ್ಕಂತ ಮೊತ್ತವನ್ನು ತನ್ನ ಮನೆಗೆ ಬೇಕಾದ ಇನ್ನ ಕೆಲಸಗಳಿಗೆ ಬೇಕಾದ ವಸ್ತುವನ್ನು ಖರೀದಿ ಮಾಡಲಿಕ್ಕೆ ಬೇಕಾದಂತ ಮಾರುಕಟ್ಟೆ ವ್ಯವಸ್ಥೆ ಇದನ್ನು ಕೂಡ ಒಂದೇ ಸೂರು ಅಡಿಗೆಯಲ್ಲಿ ನಾವು ಕೊಡ್ಲಿಕ್ಕೆ ಸಾಧ್ಯ ಆದ ಕಾರಣ ಅಮ್ಮೆಮ್ಮಳ ಸೇವಾ ಸಹಕಾರಿ ಬ್ಯಾಂಕ್ ಇಷ್ಟು ಅಗಾಧವಾಗಿ ಕಾರಣ. ಇವತ್ತು ಅಮ್ಮೆಮ್ಮಳ ಸೇವಾ ಸಹಕಾರಿ ಬ್ಯಾಂಕಿನಲ್ಲಿ ಇರುವಂತಹ ಠೇವಣಿಗೆ 78 ಕೋಟಿ. ನಾವು ಸದಸ್ಯ ಕೊಟ್ಟಂತ ಸಾಲ 74 ಕೋಟಿ. ರೈತರ ಅತಿ ಅಗತ್ಯಗಳಿಗೆ ಸಾಲ ಬೇಕಾದಾಗ ನಾವು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿಂದ ತಂದು ಬೆಳೆ ಸಾಲವನ್ನು ಸದಸ್ಯರಿಗೆ ವಿತರಣೆ ಮಾಡ್ತೇವೆ. ಈ ರೀತಿ ಎಲ್ಲ ರೀತಿಯ ವ್ಯವಹಾರವನ್ನು ಅಮ್ಮೆಮ್ಮಳ ಸೇವಾ ಸಹಕಾರಿ ಬ್ಯಾಂಕ್ ಮಾಡಲಿಕ್ಕೆ ಸಾಧ್ಯ ಆದ ಕಾರಣ ಇಲ್ಲಿವರೆಗೆ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಯಿತು. ನಮಗೆ ಆಸೆ ಇದೆ ಮುಂದಿನ ಸಾಕಷ್ಟು ವರ್ಷಕ್ಕೆ ಇದು 100 ಕೋಟಿಯ ಕ್ಲಬ್ಗೆ ನಾವು ಸೇರ್ಪಡೆ ಆಗಬೇಕು ಅನ್ನೋ ಆಸೆ ಇದೆ. ಬರೋ ವರ್ಷಕ್ಕೆ ವರ್ಷ 2025-26 ಇಸ್ವಿಗೆ ಈ ಸಾಕಷ್ಟು 100 ಕೋಟಿಯ ಕ್ಲಬ್ಗೆ ಮುಟ್ಟಿಸಬೇಕು ಅಂತ ಒಂದು ಆಸೆ ಇದೆ. ಈಗ ನಮ್ಮ ವಾರ್ಷಿಕ ವಹಿವಾಟು 2003-04 ವಾರ್ಷಿಕ ವಹಿವಾಟು 278 ಕೋಟಿ ರೂಪಾಯಿ. ಅದು ಈಗ 4-5ನೇ ಸಾಲಿಗೆ ಅದು ಹತ್ರ 320 ಕೋಟಿಗೆ ಮುಟ್ತದೆ ಅನ್ನೋದು ನಿರೀಕ್ಷೆ ಇದೆ. ಮುಂದಿನ ವರ್ಷಕ್ಕೆ ಅದು ವ್ಯವಹಾರ 500 ಕೋಟಿಗೆ ಮುಟ್ಟಬೇಕು. ನಾವು 100 ಕೋಟಿ ಕ್ಲಬ್ಗೆ ಮುಟ್ಟಿದಾಗ ವಾರ್ಷಿಕ 500 ಕೋಟಿಗೆ ಮುಟ್ಟಬೇಕು ಅನ್ನೋ ನಿರೀಕ್ಷೆ ಇದೆ. ಅಲ್ಲಿ ಹೋಗಲಿಕ್ಕೆ ಸಾಧ್ಯ ಆದೀತು ಎನ್ನುವಂತ ವಿಶ್ವಾಸ ಕೂಡ ನೆನಪು. ಹೀಗೆ ಎಂ ಎನ್ ರಾಜಕುಮಾರ್ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷ ಆದ ಮೇಲೆ ಆಗ ಎದ್ದ ಪ್ರಶ್ನೆ ಮಹಿಳಾ ಸಬಲೀಕರಣ. ಸ್ವಸಹಾಯ ಸಂಘದ ಚಳವಳಿಗೆ ಧುಮುಕಿದ ರಾಜೇಂದ್ರ ಕುಮಾರ್ ಅವರು ಈ ಜಿಲ್ಲೆಯಲ್ಲಿ ಮಹಿಳಾ ಸಬಲೀಕರಣಕ್ಕೆ ಭಾರಿ ದೊಡ್ಡ ಕಾರಣ ಪುರುಷರಾದ. ಸ್ವಸಹಾಯ ಸಂಘಗಳ ಮೂಲಕ ಮಹಿಳಾ ಸದಸ್ಯರಲ್ಲಿ ಉಳಿತಾಯದ ಮನೋಭಾವವನ್ನು ಪ್ರೋತ್ಸಾಹಿಸಿ ಆ ಮಹಿಳೆಯರಲ್ಲಿ ಅವರು ಮಾಡಿದ ಉಳಿತಾಯದ ಹಣದಿಂದಲೇ ಅವರಿಗೆ ಆಂತರಿಕ ಸಾಲವನ್ನು ಪಡ್ಕೊಂಡು ಮುಂದೆ ಅವರ ರಿಪೇಮೆಂಟ್ ಸರಿ ಇದೆ ಅಂತ ಅನಿಸಿದಾಗ ಅವರಿಗೆ ಸಹಕಾರ ಸಂಘದಿಂದ ಬ್ಯಾಂಕಿಂದ ಸಾಲವನ್ನು ಕೊಟ್ಟು ಮಹಿಳೆಯರಲ್ಲಿ ನಿಜ ಅರ್ಥದ ಮಹಿಳಾ ಸಬಲೀಕರಣ ಮಾಡುವ ಪ್ರಯತ್ನಕ್ಕೆ ಅವರು ಕೈ ಹಾಕಿದೆ. ಕುಂದಾಪುರದಲ್ಲಿ ಆದಂತಹ ಕುಂದೋತ್ಸವ, ಮಂಗಳೂರು ಆದಂತಹ ನವೋದಯದ ಹೊಸದಾದ ಒಂದು ಮಾರುಕಟ್ಟೆ ಕಾನ್ಸೆಪ್ಟ್, ಎಕ್ಸಿಬಿಷನ್ಗಳ ಮೂಲಕ ಸ್ವಸಹಾಯ ಸಂಘಗಳ ಉತ್ಪನ್ನಗಳ ಮಾರಾಟ ಮಾಡುವಂತಹ ಒಂದು ಕಾನ್ಸೆಪ್ಟ್ ಜಾರಿ ತಂದ ಮೇಲೆ ಮಹಿಳೆಯರಿಗೆ ಒಂದು ಹೊಸದಾದ ಸ್ಫೂರ್ತಿ ಬಂತು. ಅಲ್ಲಿವರೆಗೆ ಸ್ವಸಹಾಯ ಸಂಘಗಳ ಮೂಲಕವೂ ಶೋಷಣೆ ಆಗ್ತಾ ಇರುವಂತಹ ಆ ಕಾಲಘಟ್ಟದಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ಸ್ವಸಹಾಯ ಸಂಘದ ಮಹಿಳೆಗೆ ಸಾಲವನ್ನು ಕೊಟ್ಟು ಅವರ ಮನಸ್ಸಿನಲ್ಲಿ ಉಳಿತಾಯದ ಮನೋಭಾವವನ್ನು ಬೆಳೆಸಿ ಅವರ ಮನಸ್ಸಿನಲ್ಲಿ ಸ್ವಂತ ಉತ್ಪಾದನೆಗಳನ್ನ ಮಾಡಿ ಆ ಉತ್ಪನ್ನಗಳನ್ನ ಮಾರಾಟ ಮಾಡಿ ಆ ಉತ್ಪನ್ನಗಳಿಗೆ ಮಾರಾಟ ಮಾಡೋದಕ್ಕೆ ಸಹಕಾರಿ ಚಳವಳಿ ವ್ಯವಸ್ಥೆಯನ್ನು ಮಾಡಿಕೊಟ್ಟು ನವೋದಯ ಚಳವಳಿಗೆ ಮೂಲಕ ಮಾರುಕಟ್ಟೆ ಒದಗಿಸಿಕೊಟ್ಟು ಅದನ್ನು ನವೋದಯ ಒಂದು ಇಂಡಿಜಿನಿಯಸ್ ಅದು ಸ್ವಂತ ಕಾಲ ನಿಲ್ಲುವಂತ ಒಂದು ವ್ಯವಸ್ಥೆ ಆಗಿ ಒಂದು ಯೋಚನೆ ಮಾಡಿದ ಅವರು ಉಳಿತಾಯಕ್ಕೂ ವ್ಯವಸ್ಥೆ ಮಾಡಿಕೊಟ್ರು. ಆ ಮೂಲಕ ನವೋದಯದ ಚಳವಳಿಗೆ ಮೂಲಕ ಸ್ವಸಹಾಯ ಸಂಘದ ಸದಸ್ಯರು ಉತ್ಪನ್ನ ಮಾಡಿದ ಉತ್ಪನ್ನಗಳಿಗೆ ಮಾರಾಟ ವ್ಯವಸ್ಥೆ ಮಾಡಿಕೊಟ್ರು. ಈ ರೀತಿ ಮಹಿಳಾ ಸಬಲೀಕರಣ ಕೂಡ ವಿಶೇಷವಾಗಿ ಕಾರಣಕರ್ತರಾದ. ಇವತ್ತು ನಮ್ಮ ಜಿಲ್ಲೆಯಲ್ಲಿ
ಮಹಿಳಾ ಸಬಲೀಕರಣ ಎಷ್ಟು ಔನ್ನತ್ಯಕ್ಕೆ ಮುಟ್ಟಿದೆ ಅಂತ ಹೇಳಿದ್ರೆ, ರಾಜೇಂದ್ರ ಕುಮಾರ್ ಅವರನ್ನ ಇವತ್ತು ಈ ದೇಶ ಮಹಿಳಾ ಸಬಲೀಕರಣದ ಕಾರಣಪುರುಷ ಅಂತ ಗುರುತಿಸಿದೆ. ಎಂ.ಎನ್. ರಾಜೇಂದ್ರ ಕುಮಾರ್ ಅವರಿಗೆ ಹುಡುಕಿಕೊಂಡು ಬಂದಂತ ಸಹಕಾರ ಚಳವಳಿ ಒಂದೆರಡಲ್ಲ. ಅದು ಸಹಕಾರ ರತ್ನಾಕರ್ ಇರ್ಬೋದು, ಅವರು ಜಿಲ್ಲಾ ಕೇಂದ್ರ ಸಹಕಾರ ಅಧ್ಯಕ್ಷರಾಗಿ ಮಾಡಿದ ಸಾಧನೆಗಾಗಿ ಅವರು ಕರ್ನಾಟಕ ರಾಜ್ಯದ ಅಪೆಕ್ಸ್ ಬ್ಯಾಂಕಿನ ಅಧ್ಯಕ್ಷರಾದರು. ಮುಂದೆ ಅವರು ರಾಷ್ಟ್ರ ಮಟ್ಟದ ಇಫ್ಕೋ ಸಹಕಾರ ಸಂಸ್ಥೆಯ ನಿರ್ದೇಶಕರಾಗ್ತಾರೆ. ನಂತರ ಕರ್ನಾಟಕ ರಾಜ್ಯ ಸಹಕಾರ ಮಾರುಕಟ್ಟೆ ಮಹಾಮಂಡಳಿಯ ಅಧ್ಯಕ್ಷರಾಗ್ತಾರೆ. ಈ ರೀತಿಯಲ್ಲಿ ಈ ದೇಶದಲ್ಲಿ ಯಾವೆಲ್ಲ ರೀತಿಯ ಸಹಕಾರ ಕೆಲಸ ಮಾಡ್ತಾರೆ, ಎಲ್ಲ ರೀತಿಯ ಎಲ್ಲ ಪ್ರಾಕಾರಗಳಲ್ಲಿ ಕೆಲಸ ಮಾಡಿದಂತ ವ್ಯಕ್ತಿ ಅವರು ರಾಜೇಂದ್ರ ಕುಮಾರ್ ಮಾತ್ರ. ಅದು ಮಹಿಳಾ ಸಬಲೀಕರಣ ಇರ್ಬೋದು, ಪ್ರಾಥಮಿಕ ಸಹಕಾರ ಸಂಘಗಳಿರ್ಬೋದು, ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಇರ್ಬೋದು, ಕರ್ನಾಟಕ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಇರ್ಬೋದು, ಕರ್ನಾಟಕ ರಾಜ್ಯ ಸಹಕಾರಿ ಮಾರಾಟ ಮಹಾಮಂಡಳಿ ಇರ್ಬೋದು, ರಾಷ್ಟ್ರ ಮಟ್ಟದ ಅಪೆಕ್ಸ್ ಇಫ್ಕೋ ಸಹಕಾರಿ ಸಂಸ್ಥೆ ಇರ್ಬೋದು. ಈ ರೀತಿ ಎಲ್ಲ ರೀತಿಯ ಸಹಕಾರ ಸಂಘಗಳನ್ನು ಕೈಯಾಡಿಸಿ ಎಲ್ಲ ಕ್ಷೇತ್ರಗಳು ಕೂಡ ತನ್ನ ವೈಯಕ್ತಿಕ ಛಾಪನ್ನು ಮೂಡಿಸಿ ದೇಶದಲ್ಲಿ ಒಂದು ಹೆಸರು ರಾಜೇಂದ್ರ ಕುಮಾರ್ ಅವರು. ನಮಗೆ ರಾಜೇಂದ್ರ ಕುಮಾರ್ ಅವರ ಸ್ಫೂರ್ತಿ, ಸಹಕಾರ ಕ್ಷೇತ್ರ ಕೆಲಸ ಮಾಡುವ ನಮ್ಮಂತವರಿಗೆ ರಾಜೇಂದ್ರ ಕುಮಾರ್ ಸ್ಫೂರ್ತಿ. ಸಹಕಾರ ಸಂಘಗಳಲ್ಲಿ ನಾವು ಕೆಲಸ ಮಾಡುವಾಗ ನಾವೆಲ್ಲಾದರೂ ತಪ್ಪಿ ಬಿದ್ದರೆ ನಮ್ಮನ್ನು ಕರೆದು ಬುದ್ಧಿ ಮಾತು ಹೇಳಿ ಸಹಕಾರ ಸಂಘಕ್ಕೆ ಬೇಕಾದ ಸಹಕಾರವನ್ನು ಕೊಟ್ಟು ಬಿದ್ದವರನ್ನು ಎತ್ತುವ ಕೆಲಸವನ್ನು ರಾಜೇಂದ್ರ ಕುಮಾರ್ ಮಾಡಿದ್ರು. ಇವತ್ತು ಸೊಸೈಟಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಬಿದ್ದವರನ್ನು ತುಳಿಯೋರೇ ಜನಕ್ಕೆ ಬಹಳ. ಆದ್ರೆ ರಾಜೇಂದ್ರ ಕುಮಾರ್ ಹಾಗೆ ಮಾಡಿಲ್ಲ. ಯಾವುದೇ ಸಹಕಾರ ಸಂಘ ಒಂದು ತಪ್ಪಿ ಬಿದ್ದು ನಷ್ಟಕ್ಕೆ ಒಳಗಾದ್ರೆ ಅವರನ್ನು ಕರೆದು ಮಾತಾಡಿಸಿ ಆ ಸಂಘ ಏನು ಸಹಕಾರ ಬೇಕು ಒಂದು ಬಾರಿ ಆ ಸಹಕಾರ ಸಂಘ ಅವಕಾಶವನ್ನು ಕೊಟ್ಟು ಆ ಸಹಕಾರವನ್ನು ಗಟ್ಟಿಯಾಗಿ ಬೆಳೆಸೋದಕ್ಕೆ ಎಂ.ಎನ್. ರಾಜೇಂದ್ರ ಕುಮಾರ್ ಅವರು. ಅದಕ್ಕಾಗಿ ನಿಜ ಅರ್ಥದಲ್ಲಿ ರಾಜೇಂದ್ರ ಕುಮಾರ್ ಅವರು ಒಬ್ಬ ಸಹಕಾರ ರತ್ನ, ನಿಜವಾದ ಅವರು ಸಹಕಾರ ರತ್ನ. ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಒಂದು ಎಜುಕೇಶನ್ ಅನ್ನು ಕೊಡ್ತದೆ ಅನ್ನುವಂತ ಕಲ್ಪನೆ ಜಾರಿ ತಂದಿದೆ ರಾಜೇಂದ್ರ ಕುಮಾರ್ ಅವರು. ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಹೋದಾಗ ಅಲ್ಲಿನ ಸಾಲ ನೀಡಿಕೆ ಇರುವಂತಹ ಹಲವಾರು ಕಂಡೀಷನ್ಗಳು ಜನಸಾಮಾನ್ಯರು ಬ್ಯಾಂಕಿಗೆ ಹೋಗೋದಕ್ಕೆ ನಿರ್ಮಾಣ ಆಯಿತು. ಸಿಇಟಿ ಮೂಲಕ ವೃತ್ತಿಪರ ಕೋರ್ಸ್ಗಳಿಗೆ ಪ್ರವೇಶ ಪಡೆದರೂ ಕೂಡ ಒಂದಷ್ಟು ಹಣಕಾಸಿನ ಸೌಲಭ್ಯ ಅಗತ್ಯ ಇರ್ತದೆ. ಅಂತ ಹಣಕಾಸಿನ ಸೌಲಭ್ಯವನ್ನು ಒದಗಿಸಿಕೊಟ್ಟವರು ರಾಜೇಂದ್ರ ಕುಮಾರ್. ಇವತ್ತು ಕೇಂದ್ರ ಸರ್ಕಾರ ಬೇರೆ ಬೇರೆ ರೀತಿಯ ಯೋಜನೆ ಜಾರಿಗೆ ತಂದಿದೆ. ಯಾರು ತಂದಿದೆ? ಕೃಷಿ ಲೋನ್ ಜೊತೆಯಲ್ಲಿ ಯಾರು ಎಜುಕೇಶನ್ ಲೋನ್ ಪಡ್ಕೊಳ್ತಾರೆ, ಎಜುಕೇಶನ್ ಲೋನ್ ಪಡೆಯುವವರು ಭದ್ರತೆ ಕೊಡಬೇಕಾಗಿಲ್ಲ ಅನ್ನೋ ಕಾರಣ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಅದು ಇತ್ತೀಚೆಗೆ. ಆದರೆ ಸುಲಭ ಬಡ್ಡಿ ದರದಲ್ಲಿ ಸುಲಭ ಕಂತಿನಲ್ಲಿ ಶಿಕ್ಷಣ ಸಾಲ ಕೊಟ್ಟರು ರಾಜೇಂದ್ರ ಕುಮಾರ್ ಅವರು. ಒಮ್ಮೆ ಒಬ್ಬ ವ್ಯಕ್ತಿ ಡಿಸಿಸಿ ಬ್ಯಾಂಕಿಗೆ ಒಂದು ಸಾಲ ಸೌಲಭ್ಯಕ್ಕೆ ಬಂದ್ರೆ ಆತ ಜೀವನದಕ್ಕೂ ತನಗೆ ಬೇಕಾದ ಎಲ್ಲ ಸಾಲ ಸೌಲಭ್ಯಕ್ಕೆ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕನ್ನೇ ಅವಲಂಬಿಸಿಕೊಂಡು ಬರುವುದು ನಾವು ಕಂಡಿದ್ದೇವೆ. ಈ ರೀತಿ ಒಮ್ಮೆ ಸಹಕಾರಿ ಕ್ಷೇತ್ರ ಒಳಗಡೆ ಪ್ರವೇಶ ಮಾಡಿದ ಒಬ್ಬ ರೈತ ಸದಸ್ಯ ಆತ ತನ್ನ ಕೊನೆಯವರೆಗೂ ಕೂಡ ಸಹಕಾರ ಕ್ಷೇತ್ರ ಜೊತೆಗೇ ಇದ್ದು ಸಂತೋಷ ಪಡುವುದನ್ನು ನಾವು ಕಂಡಿದ್ದೇವೆ. ಮೊನ್ನೆ ನಾನೊಬ್ಬ ಹಿರಿಯರನ್ನ ಮಾತಾಡಿದೆ. ಅವರಿಗೆ 88 ವರ್ಷ. ಅವರು ಬೆಳ್ತಂಗಡಿ. ಅವರು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಶಾಖೆಗೆ ಬಂದಿದ್ರು. ನಾ ಕೇಳಿದೆ, ಸ್ವಾಮಿ ನೀವು ಎಷ್ಟು ವರ್ಷದಿಂದ ಡಿಸಿಸಿ ಬ್ಯಾಂಕ್ ಬರ್ತಾ ಇದ್ರಿ? ನಾನು 40 ವರ್ಷದ ಜಿಲ್ಲಾ ಕೇಂದ್ರ ಕಸ್ಟಮರ್ ಅಂತ ಹೇಳ್ತಾರೆ. ನೀವು ಯಾಕೆ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಹೋಗುದಿಲ್ಲ ಅಂತ ಹೇಳಿದವರು. ಇಂಥ ಒಂದು ಸ್ನೇಹಶೀಲ ವಾತಾವರಣ ಅಲ್ಲಿ ಇಲ್ಲ ಅಂತ ಹೇಳ್ತಾರೆ. ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ವ್ಯವಹಾರ ಮಾಡ್ಲಿಕ್ಕೆ ಹೋದ್ರೆ ಅಲ್ಲಿ ಜನಕ್ಕೆ ಭಾಷೆ ಗೊತ್ತಿಲ್ಲ. ಕರ್ನಾಟಕ ರಾಜ್ಯಕ್ಕೆ ಬಂದವರಿಗೆ ಕನ್ನಡ ಭಾಷೆ ಗೊತ್ತಿಲ್ಲ. ತುಳುನಾಡಿಗೆ ಬಂದವರಿಗೆ ತುಳು ಭಾಷೆ ಗೊತ್ತಿಲ್ಲ. ಈ ಊರಿನ ಜನಸಾಮಾನ್ಯರು ಮಾತಾಡೋ ಭಾಷೆ ಅವರಿಗೆ ಗೊತ್ತಿಲ್ಲ. ಅವರು ಕಲಿಯುವ ಪ್ರಯತ್ನ ಮಾಡೋದಿಲ್ಲ. ಆದ್ರೆ ಇವತ್ತಿನ ವಾರ್ತಾಪತ್ರಿಕೆ ಕಾಣ್ತದೆ ಸ್ಥಳೀಯ ಭಾಷೆಯನ್ನು ಕಲಿಬೇಕು ಅಂತ ಬ್ಯಾಂಕಿನ ಅಧಿಕಾರಿಗಳು ಅವರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಅಂತ ಏನು ನೋಡಿದ್ರು. ಆದ್ರೆ ನಮ್ಮಲ್ಲಿ ಹಾಗಿಲ್ಲ. ಈ 2 ಜಿಲ್ಲೆಗಳ ಊರಿನವರೇ ಈ ಬ್ಯಾಂಕಿನ ಸಿಬ್ಬಂದಿಗಳು. ಈ 2 ಜಿಲ್ಲೆ ಒಳಗಡೆ ಅವರಿಗೆ ಟ್ರಾನ್ಸ್ಫರ್ಸ್.
ಸ್ಥಳೀಯ ಭಾಷೆ ಗೊತ್ತಿದೆ, ಸ್ಥಳೀಯ ನಡವಳಿಕೆ ಗೊತ್ತಿದೆ, ಸ್ಥಳೀಯ ರೀತಿ ನೀತಿ ಗೊತ್ತಿದೆ, ಸ್ಥಳೀಯ ಸಂಸ್ಕಾರ ಗೊತ್ತಿದೆ, ಸ್ಥಳೀಯ ಸಂಸ್ಕೃತಿ ಗೊತ್ತಿದೆ. ಸ್ಥಳೀಯರೇ ಸಿಬ್ಬಂದಿಗಳಾಗಿರುವ ಜಿಲ್ಲಾ ಕನ್ಯಾ ಸಹಕಾರ ಬ್ಯಾಂಕು ಜನಮಾನಸಕ್ಕೆ ಹತ್ತಿರಕ್ಕೆ ಬರ್ಲಿಕ್ಕೆ ಅದು ಕೂಡ ಕಾರಣ ಆಗಿರ್ಬೋದೇನು, ಅದು ಗೊತ್ತಿಲ್ಲ ನನಗೆ. ಇರ್ಬೋದೇನು, ಅಥವಾ ಜನ ಪ್ರೀತಿ ಮಾಡ್ತಾರೆ, ಅದು ಕೂಡ ಇರ್ಬೋದು. ಈ ರೀತಿಯಲ್ಲಿ ಜನರನ್ನ ಪ್ರೀತಿ ಮಾಡುವಂತಹ, ಕಸ್ಟಮರ್ ಪ್ರೀತಿ ಮಾಡುವಂತಹ ಒಂದು ಸಹಕಾರ ಬ್ಯಾಂಕ್ ಇದೆ, ಅದು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಮಾತ್ರ ಅಂತೇಳಿ ನಾನು ಎದಿಸೆಟ್ಟಿ ಘಂಟಾಘೋಷ ಹೇಳಬಲ್ಲೆ. ಅದನ್ನು ಅಲ್ಲಿ ತಂದು ಮುಡಿಸಿದವರು ಡಾಕ್ಟರ್ ಎಂ ಎನ್ ರಾಜಕುಮಾರ್ ಅವರು ಅಂತಲೂ ಕೂಡ ತುಂಬಾ ಹೆಮ್ಮೆಯಿಂದ ನಾನು ಹೇಳ್ಬೋದು. ಮೆಂಬಳ ಸೇವಾ ಸಹಕಾರ ಬ್ಯಾಂಕು 1989 ಇಸ್ವಿಯಿಂದ ಅಂದ್ರೆ 35 ವರ್ಷ, 35 ವರ್ಷಗಳಿಂದ ಪ್ರತಿನಿತ್ಯ ಹೊಸದು ಯೋಜನೆ ತರುವ ಮೂಲಕ ಜನಸಾಮಾನ್ಯರಿಗೆ ಸೇವೆಯನ್ನು ಕೂಡ ಪ್ರಯತ್ನ ಮಾಡಿದ್ದೇವೆ. ಇವತ್ತು ನೋಡಿದರೆ ರೆವಿನ್ಯೂ ಇಲಾಖೆ ಕೊಡುವಂತ RTC ಅದನ್ನು ನಾವು ಇಲ್ಲಿ ಕೊಡ್ತೇವೆ. ಗ್ರಾಹಕರಿಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಫೋಟೋ ಅಗತ್ಯ ಇದೆ. ಅದು ಹೊಸ ಅಕೌಂಟ್ ಓಪನ್ ಮಾಡೋಗಿರ್ಬೋದು, ಸಾಲದ ಅರ್ಜಿ ಕೊಡುವಾಗಿರ್ಬೋದು, ಸಾಲದಲ್ಲಿ ರಿನ್ಯೂ ಮಾಡೋಗಿರ್ಬೋದು, ಯಶಸ್ವಿನಿ ಕಾರ್ಡ್ ಇರ್ಬೋದು, ಹೀಗೆ ಬೇರೆ ಬೇರೆ ಸಂದರ್ಭದಲ್ಲಿ ಫೋಟೋ ಅಗತ್ಯ ಇದೆ. ಆ ಫೋಟೋನ ಕೂಡ ನಾವು ನಮ್ಮ ಸಂಘದಲ್ಲಿ ತೆಗೆಸಿ ವ್ಯವಸ್ಥೆ ಮಾಡ್ತೇವೆ. ಮತ್ತೆ ಫ್ರೀ ಆಫ್ ಕಾಸ್ಟ್, ಅದಕ್ಕೆ ವಿಶೇಷವಾದ ಚಾರ್ಜ್ ಇರಲಿಕ್ಕೆ. ನಮ್ಮ ಸಹಕಾರ ಸಂಘ ಒಂದು ಸದಸ್ಯರಿಗೆ ಯಾವ ರೀತಿಯ ಸೌಲಭ್ಯನ ಕೊಡಬೇಕು ಅಂತ ಯಾರಾದ್ರೂ ಹೇಳುವುದಾದ್ರೆ ಅದೆಲ್ಲವೂ ಕೂಡ ನಾವು ಕೊಟ್ಟಾಗಿದೆ. ಸದಸ್ಯನು ಅವನಿಗೆ ಬೇಕಾದ ಬಿತ್ತನೆ ಬೀಜ ನಮ್ಮಲ್ಲಿ ವ್ಯವಸ್ಥೆ ಇದೆ. ಆತನು ತನ್ನ ಬೆಳೆ ಹಾರ್ವೆಸ್ಟಿಂಗ್ ಮಾಡಲಿಕ್ಕೆ ಬೇಕಾದಂತ ರಸಗೊಬ್ಬರ ನಮ್ಮಲ್ಲಿದೆ, ಸಾವಯವ ಗೊಬ್ಬರ ನಮ್ಮಲ್ಲಿದೆ. ಬೆಳೆಗಾರ ಸದಸ್ಯನಿಗೆ ಅವನಿಗೆ ಬೆಳೆ ಬೆಳೀಲಿಕ್ಕೆ ಬೇಕಾದಂತ ಮಾಹಿತಿ ಕೊಡುವ ಕೆಲಸ ನಾವು ಮಾಡ್ತೇವೆ. ಆಮೇಲೆ ಅವರಿಗೆ ಬೇಕಾದಂತ ಮಾಹಿತಿ, ಆ ಉತ್ಪನ್ನವನ್ನ ಮಾರಾಟ ಮಾಡಲಿಕ್ಕೆ ಬೇಕಾದಂತ ಮಾಹಿತಿಗಳು, ಅವರು ಬೆಳೆದ ಉತ್ಪನ್ನಕ್ಕೆ ಎಲ್ಲಿ ಮಾರುಕಟ್ಟೆ ಇದೆ ಅದನ್ನು ಮಾರುಕಟ್ಟೆ ಕೊಡಿಸುವ ವ್ಯವಸ್ಥೆ, ಮತ್ತು ಅವರಿಗೆ ಅವರ ಉತ್ಪನ್ನಕ್ಕೆ ಎಲ್ಲಿ ಮಾರುಕಟ್ಟೆ ಇದೆ ಅಲ್ಲಿ ಮಾರಾಟ ಒದಗಿಸುವ ವ್ಯವಸ್ಥೆ. ರೈತಾಭಿವೃದ್ಧಿ ಸದಸ್ಯ ಅವನ ಕೃಷಿ ಉತ್ಪನ್ನ ಮಾರಾಟ ಮಾಡಿದ ಮೇಲೆ ಅಲ್ಲಿ ಉಳಿಯಬಹುದಾದ ಉಳಿಕೆ ಮೊತ್ತವನ್ನ ಠೇವಣಿ ಇಡ್ಲಿಕ್ಕೆ ಈ ಬ್ಯಾಂಕ್ ವ್ಯವಸ್ಥೆ ಇದೆ, ಠೇವಣಿ ಇಡುವ ವ್ಯವಸ್ಥೆ ಇದೆ. ಅದು ಗರಿಷ್ಠ ಸಾಧ್ಯ ಬಡ್ಡಿ ದರವನ್ನು ರೈತ ಸದಸ್ಯರಿಗೆ ಕೊಟ್ಕೊಂಡು, ಗರಿಷ್ಠ ಸಾಧ್ಯ ಬಡ್ಡಿ ದರ ಒಂದು ಪ್ರಾಥಮಿಕ ಸಹಕಾರ ಸಂಘ ಒಂದು ಎಷ್ಟು ಗರಿಷ್ಠ ಬಡ್ಡಿ ಕೊಡಬಹುದು ಅಷ್ಟು ಗರಿಷ್ಠ ಸಾಧ್ಯ ಬಡ್ಡಿ ದರ. ರೈತಾಭಿವೃದ್ಧಿ ಜನ ಸದಸ್ಯರಿಗೆ ಅತ್ಯಂತ ಕನಿಷ್ಠತಮ ಬಡ್ಡಿ ದರದಲ್ಲಿ ಅವರಿಗೆ ಸಾಲ ಸೌಲಭ್ಯ ಈ ರೀತಿಯಲ್ಲಿ ವ್ಯವಸ್ಥೆ ಮಾಡುವ ಮೂಲಕ ರೈತ ಸದಸ್ಯರಿಗೆ ಅವರಿಗೆ ಬೇಕಾದಂತ ಮಾಹಿತಿಗಳು, ಅವರಿಗೆ ಬೇಕಾದಂತ ರಸಗೊಬ್ಬರಗಳು, ಅವರಿಗೆ ಬೇಕಾದಂತ ಕ್ರಿಮಿನಾಶಕಗಳು, ಕೀಟನಾಶಕಗಳನ್ನು ಪೂರೈಕೆ ಮಾಡಿ ಆತ ಬೆಳೆದಂತ ಉತ್ಪನ್ನವನ್ನ ಮಾರಾಟಕ್ಕೆ ವ್ಯವಸ್ಥೆ ಮಾಡಿಕೊಟ್ಟು, ಹಾಗೆ ಮಾರಾಟ ಮಾಡಿದ ಸಂದರ್ಭದಲ್ಲಿ ಆತ ಉಳಿಬಹುದಾದ ಉಳಿಕೆ ಹಣವನ್ನ ಠೇವಣಿಗೆ ವ್ಯವಸ್ಥೆ ಮಾಡಿಕೊಟ್ಟು, ಒಟ್ಟಿನಲ್ಲಿ ಈ ಗ್ರಾಮದ ಒಳಗಿನ ಆರ್ಥಿಕತೆ, ಈ ಗ್ರಾಮದೊಳಗಡೆ ಅದು ಚಲಾವಣೆ ಆಗುವಂತೆ ಮಾಡಿ ಈ ಗ್ರಾಮವನ್ನು ಬೆಳವಣಿಗೆ ಮಾಡುವಂತ ಒಂದು ಕೆಲಸವನ್ನ ಮೆಂಬಳ ಸೇವಾ ಸಹಕಾರ ಬ್ಯಾಂಕ್ ಮಾಡ್ತಾ ಇದೆ. ಇದು ಕುರ್ನಾಳ ಮತ್ತು ಪಜೀರು 2 ಗ್ರಾಮಗಳ ಅವಧಿಯಲ್ಲಿ ಪರಿಧಿಯೊಳಗಡೆ ಕೆಲಸ ಮಾಡ್ತಾರೆ. ಕುರ್ನಾಳ ಗ್ರಾಮ ಮತ್ತು ಪಜೀರ್ ಗ್ರಾಮ ಹಿನ್ನೆಲೆ ಜಂಟಿ ಗ್ರಾಮಗಳು, ಅವಳಿ ಗ್ರಾಮಗಳು. ಈ ಅವಳಿ ಗ್ರಾಮಗಳ ಎಲ್ಲ ಸದಸ್ಯರಿಗೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡುವ ಪ್ರಯತ್ನ ಮಾಡಿದ್ದೇವೆ. ಜನ ಅಂದ್ರೆ ಸಂತೋಷ ಪಟ್ಟಿದ್ದಾರೆ. ಸಹಕಾರ ಸಂಘ ಒಂದರ ವಾರ್ಷಿಕ ಮಹಾಸಭೆಯಲ್ಲಿ ಜನ ಬಂದು ಅಸಮಾಧಾನ ತೋಡಿಕೊಳ್ಳಲು ನಾವು ಕಂಡಿದ್ದೇವೆ. ಆದರೆ ನಮ್ಮ ಅಮ್ಮೆಮ್ಮಳ ಸೇವಾ ಸಹಕಾರ ಬ್ಯಾಂಕ್ ಅಲ್ಲಿ ಹಾಗೆ ಆಗುವುದಿಲ್ಲ. ಜನ ಸಂತೋಷ ಪಡ್ಲಿಕ್ಕೆ ಇಲ್ಲಿ ಮಾಸಿಗೆ ಬರ್ತಾರೆ. ನಾವು ಕೊಡುವಂತ ಸೇವೆಯನ್ನು ಕಂಡು ಸಂತೋಷ ಪಡ್ಲಿಕ್ಕೆ ಜನ ಬರ್ತಾರೆ, ಮತ್ತು ನಮ್ಮ ಸೇವೆಯಿಂದ ಸಂತುಷ್ಟಗೊಂಡ ಜನ ಅವ್ರ ಸಂತೋಷ ಹಂಚಿಕೊಳ್ಳಿಕ್ಕೆ ನಮ್ಮ ಮಾಸವನ್ನು ಉಪಯೋಗ ಮಾಡ್ತಾರೆ. ಈ ರೀತಿಯಲ್ಲಿ ಸಹಕಾರ ಸಂಘವನ್ನು ಬೆಳೆಸಿಕೊಂಡು, ಸಹಕಾರ ಸದಸ್ಯರನ್ನು ಕೂಡ ಬೆಳೆಸಿಕೊಂಡು ಸಹಕಾರಿ ಚಳವಳಿ ಅಡಿಯಲ್ಲಿ ಕೆಲಸ ಮಾಡುವಂತ ಒಂದು ಅವಕಾಶವನ್ನ ಜನ ನಮಗೆ ಒದಗಿಸಿಕೊಟ್ಟಿದ್ದಾರೆ.
ಇದನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು ಅನ್ನೋ ಆಸೆ ನಮಗಿದೆ. ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತ ಹೇಳಿ ನಮ್ಮಲ್ಲಿ ವಿನಂತಿ ಮಾಡಿಕೊಡ್ತಾರೆ. 2006ನೇ ಇಸ್ವಿಯಲ್ಲಿ ನಾವು ಶಾರದಾ ಗಣಪತಿ ವಿದ್ಯಾಕೇಂದ್ರವನ್ನು ಆರಂಭ ಮಾಡಿದ್ವಿ. ಆ ಕಾಲದಲ್ಲಿ ಈ ಭಾಗದಲ್ಲಿ ಏನಿತ್ತು ಅಂತಂದ್ರೆ, ಸಾಮಾನ್ಯ ಜನ ತಮ್ಮ ಮಕ್ಕಳನ್ನು ಆಂಗ್ಲ ಮಾಧ್ಯಮ ಶಾಲೆಗಳಿಗೆ ಸಾಧ್ಯ ಇರಲಿಲ್ಲ. ಅಲ್ಲಿ ಇರುವಂತಹ ಅಗಾಧವಾದ ಫೀಸ್ ಸ್ಟ್ರಕ್ಚರ್ ಸಾಧ್ಯ ಆಗ್ತಾ ಇರಲಿಲ್ಲ. ಅದಕ್ಕಾಗಿ ಹಳ್ಳಿಯ ಸಾಮಾನ್ಯ ಜನ ಕೂಡ ಅವರ ಮಕ್ಕಳನ್ನು ಆಂಗ್ಲ ಮಾಧ್ಯಮ ಶಾಲೆ ಕಳಿಸಲಿಕ್ಕೆ ಸಾಧ್ಯ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಶಾರದಾ ಗಣಪತಿ ವಿದ್ಯಾಕೇಂದ್ರ ಆರಂಭ ಮಾಡಿದ್ವಿ. ಕರ್ನಾಟಕ ಮತ್ತು ಕೇರಳದ ಗಡಿ ಭಾಗದ ಕೈರಂಗಳದಲ್ಲಿ ನಾವು ಶಾರದಾ ಗಣಪತಿ ವಿದ್ಯಾಕೇಂದ್ರ ಆರಂಭ ಮಾಡಿದ್ವಿ. ನಮ್ಮ ಧ್ಯೇಯ ವಾಕ್ಯ ದ ಸ್ಕೂಲ್ ವಿತ್ ದಿ ಡಿಫರೆನ್ಸ್. ಎಲ್ಲರಂತಲ್ಲ ನಮ್ಮ ಶಾಲೆಯಲ್ಲಿ ಪಾಠದ ಚಟುವಟಿಕೆ ಜೊತೆಯಲ್ಲಿ ಕೋ ಕರಿಕ್ಯುಲರ್ ಆಕ್ಟಿವಿಟಿಯನ್ನು ಕೂಡ ಹಮ್ಮಿಕೊಂಡು ಬಂದಿದ್ದೇವೆ. 12 ವಿಧದ ಕೋ ಕರಿಕ್ಯುಲರ್ ಆಕ್ಟಿವಿಟಿಯನ್ನು ನಮ್ಮ ಶಾಲೆ ನಡೆಸ್ತೇವೆ. ಭರತನಾಟ್ಯ ಇರ್ಬೋದು, ಶಾಸ್ತ್ರೀಯ ಸಂಗೀತ ಇರ್ಬೋದು, ಯಕ್ಷಗಾನ ಇರ್ಬೋದು, ಹಾರ್ಮೋನಿಯಂ ಇರ್ಬೋದು, ತಬಲ ಇರ್ಬೋದು, ಕೀಬೋರ್ಡ್ ಇರ್ಬೋದು, ಈ ರೀತಿ ಬೇರೆ 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 ರೀತಿಯ ಕೋ ಕರಿಕ್ಯುಲರ್ ಆಕ್ಟಿವಿಟಿಗಳನ್ನ ಮಕ್ಕಳಿಗೆ ಕೊಟ್ಟು ಅವರ ಮನಸ್ಸನ್ನು ಅರಳಿಸುವ ಕೆಲಸವನ್ನ ನಮ್ಮ ಸಂಸ್ಥೆ ಮಾಡ್ತದೆ. ಶಿಕ್ಷಣವೇತ್ತರು ಹೇಳಿದರು, ಶಿವರಾಮ್ ಕಾರಂತರು ಆಗ ಹೇಳಿದರು, ಯಾವಾಗ ಪಾಠದ ಚಟುವಟಿಕೆ ಜೊತೆಯಲ್ಲಿ ಪಾಠ್ಯದ ಚಟುವಟಿಕೆಗಳನ್ನು ಕೂಡ ಬೋಧನೆ ಮಾಡ್ತೀವಿ, ಆಗ ಮಕ್ಕಳಲ್ಲಿ ಅದು ಸರ್ವತೋಮುಖದ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇದೆ ಅಂತ ಶಿವರಾಮ್ ಕಾರಂತ ಆಗ ಹೇಳಿದರು. ಅದನ್ನು ಮನಗಂಡು ನಾವು ಅದನ್ನು ನಮ್ಮ ಶಾಲೆಯಲ್ಲಿ ಮಾಡುವ ಪ್ರಯತ್ನ ಮಾಡಿದ್ದೇವೆ. ನಮ್ಮ ಶಾಲೆಯ ಹಲವು ವಿದ್ಯಾರ್ಥಿಗಳು ಆರ್ಮ್ ಫೋರ್ಸಸ್ಗೆ ಹೋಗಿ ಸೇರ್ಕೊಂಡಿದ್ದಾರೆ. 2004-5 ಇಸ್ವಿಯಲ್ಲಿ ಒಬ್ಬ ಹುಡುಗಿಗೆ SSLCಯಲ್ಲಿ ರಾಜ್ಯ ಮಟ್ಟದ 5ನೇ ರ್ಯಾಂಕ್ ಪಡ್ಕೊಂಡು, ಹಲವಾರು ಮಂದಿ ಸಾಫ್ಟ್ವೇರ್ ಇಂಜಿನಿಯರ್, ಸರ್ಕಾರಿ ಇಲಾಖೆಗಳಿಗೆ ಸೇವೆ ಸಲ್ಲಿಸೋರಿದ್ದಾರೆ. ಆದ್ರೆ ಈಗೆಲ್ಲ ಮಕ್ಕಳು ಬಂದವರು ತೀರಾ ಬಡ ವರ್ಗದ ಜನ, ಶ್ರೀಮಂತ ಜನ ಅಲ್ಲಿ ಬಂದಿಲ್ಲ. ಅತ್ಯಂತ ಬಡ ಮಕ್ಕಳು ನಮ್ಮ ಶಾಲೆಗೆ ಬಂದು ಫಸ್ಟ್ ಸರ್ವಿಸ್ ಬೇಸಿಸ್ ನಲ್ಲಿ ಸೀಟನ್ನು ಪಡ್ಕೊಂಡವರು. ಏನು ನಾವು 80% ಬಂದವರಿಗೆ ಸೀಟು ಕೊಡೋದು, 70% ಬಂದವರಿಗೆ ಮಾತ್ರ ನಮ್ಮ ದಾಖಲಾತಿ, 60% ಬರದೈತೆ ಶಾಲೆಗೆ ಬರೋದೇ ಬೇಡ, ನಾವು ಮಾಡಿ ಫಸ್ಟ್ ಸರ್ವ್ ಬೇಸಿಸ್ ನಲ್ಲಿ ಯಾರು ಆ ಮೊದಲು ಬಂದು ಅವರಿಗೆ ಆದ್ಯತೆ ಕೊಟ್ಟು ನಾವು ಶಿಕ್ಷಣ ಬೆಳೆಸುವ ಪ್ರಯತ್ನ ಮಾಡಿದ್ದೇವೆ. ದೇವದುರ್ಲಭವಾದ ಶಿಕ್ಷಕ ಮಂಡಳಿ ನಮ್ಮಲ್ಲಿದೆ. ದೇವದುರ್ಲಭವಾದ ಶಿಕ್ಷಕ ಮಂಡಳಿ ತಮ್ಮ ಮಕ್ಕಳಂತೆ ಸಾಕುವ ನೋಡಿಕೊಳ್ಳುವಂತಹ ಟೀಚರ್ಸ್ ನಮ್ಮಲ್ಲಿದ್ದಾರೆ. ಅದಕ್ಕಾಗಿ ನನ್ನ ಶಾಲೆ ಬಹುಶಃ ಅದು ಜನಪ್ರಿಯ ಆಯಿತು ಅಂತ ನಾವು ಭಾವಿಸ್ಕೊಂಡಿದ್ದೇವೆ. ಮಧ್ಯಾಹ್ನ ಮಕ್ಕಳಿಗೆ ಬಿಸಿ ಊಟದ ವ್ಯವಸ್ಥೆ, ಮಧ್ಯಾಹ್ನದ ಊಟದ ವ್ಯವಸ್ಥೆ ನಾವು ಆಡಳಿತ ಮಂಡಳಿಗಳು ಮಾಡ್ತಾ ಇದ್ದೇವೆ. ಒಂದು ಹಸಿರು ಮತ್ತು ಹಳದಿ ಬಣ್ಣದ ಯೂನಿಫಾರ್ಮ್. ರಾಘವೇಶ್ವರ ಭಾರತಿ ಮಹಾಸ್ವಾಮಿ ಹೇಳಿದಂತೆ ಹಸಿರು ಮತ್ತು ಹಳದಿ ಬಣ್ಣ ಪ್ರಕೃತಿ ಮತ್ತು ಪುರುಷರ ಸಂಕೇತ. ಒಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ಪ್ರಕೃತಿ ಮತ್ತು ಪುರುಷರ ಬ್ಯಾಲೆನ್ಸಿಂಗ್ ನಡಲಿಕ್ಕೆ ಸಾಧ್ಯ ಆದರೆ ಆ ಮನುಷ್ಯ ಒಬ್ಬ ಸಮತೋಲಿತ ವ್ಯಕ್ತಿ ಆಗ್ತಾನೆ ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ಅದಕ್ಕಾಗಿ ಆ ಪ್ರಯತ್ನದಲ್ಲಿ ಮಾಡ್ತಾ ಇದ್ದೇವೆ. ನಾವು ಯಶಸ್ವಿಯಾಗಿದ್ದೇವೆ ಕೂಡ. ನರ್ಸರಿಯಿಂದ PUC ವರೆಗೆ ತರಗತಿ ನಮ್ಮಲ್ಲಿ ನಡೀತದೆ. PUCಯಲ್ಲಿ ಕಾಮರ್ಸ್ ವಿಭಾಗದಲ್ಲಿ PUC ತರಗತಿಯನ್ನು ನಾವು ಆಫರ್ ಮಾಡ್ತೇವೆ. ಕಾಮರ್ಸ್ ವಿಭಾಗದಲ್ಲಿ ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್ ಅನ್ನು ಹಳ್ಳಿ ಭಾಗಕ್ಕೆ ಕೊಟ್ಟಿದ್ದೇವೆ. ಮುಂದೆ ಈ ಭಾಗದಲ್ಲಿ ಮಕ್ಕಳು PUC ಮುಗಿಸಿ ಡಿಗ್ರಿಗೆ ಮಂಗಳೂರಿಗೆ ಹೋದಾಗ, ಬೇರೆ ಕಾಲೇಜಿಗೆ ಹೋದಾಗ ಕಂಪ್ಯೂಟರ್ ಏನು ಅಂತ ಕೆಲವು ಜನಕ್ಕೆ ಗೊತ್ತಿಲ್ಲ. ಆಗ ಆಗಬಾರ್ದು ಅನ್ನೋ ರೀತಿಯಿಂದ ಕಂಪ್ಯೂಟರ್ ಸೈನ್ಸ್ ಅನ್ನು ಕಲಿಸುವ ಪ್ರಯತ್ನ ಮಾಡ್ತೇವೆ. ಇದರಿಂದಾಗಿ ನಮ್ಮ ಶಾಲೆಯಲ್ಲಿ PUC ಓದಿದ ವಿದ್ಯಾರ್ಥಿಗಳು ಬೇರೆ ಕಾಲೇಜುಗಳಿಗೆ ಅಡ್ಮಿಷನ್ಗೆ ಹೋದಾಗ ಸುಲಭದಲ್ಲಿ ಅಡ್ಮಿಷನ್ ಪಡ್ಕೊಳ್ತಾರೆ. ಪುಣ್ಯ ಕೊಟ್ಟು ಶಾಲೆ ಮಕ್ಕಳು ಬನ್ನಿ ನಿಮಗೆ ಅಡ್ಮಿಷನ್ ಅಂತ ಕರೆದು ಅಡ್ಮಿಷನ್ ಕೊಡ್ತಾರೆ ಅಂತ ಒಂದು ಸಂತೋಷ ನಮಗಿದೆ. ಈ ಶಾಲೆಗೆ ಇವತ್ತು ಸಮಾಜದಲ್ಲಿ ಒಳ್ಳೆಯ ಹೆಸರಿದೆ. ಸಂಸ್ಕಾರಯುತವಾಗಿ ಈ ಶಾಲೆ ಬೆಳೆಸುವ ಪ್ರಯತ್ನ ಮಾಡಿದ್ದೇವೆ. ಅದು ಸಂಸ್ಕಾರಯುತವಾಗಿ ಬೆಳೆಸಬೇಕಾದ್ರೆ ತಮ್ಮೆಲ್ಲರ ಸಹಕಾರ ಬೇಕು. ಕೈಗಾರದ ಪುಣ್ಯಕೋಟ್ ನಗರದಲ್ಲಿ ಒಂದು ಅಮೃತಧಾರ ಗೋಶಾಲೆ ಸನ್ಮಾನ್ಯ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳ ದಿವ್ಯ ಮಾರ್ಗದರ್ಶನದಲ್ಲಿ ಆ ಗೋಶಾಲೆ ನಡೀತಾ ಇದೆ. ಆರಂಭದಲ್ಲಿ ಈ ಗೋಶಾಲೆ ಆರಂಭವಾದದ್ದು
ಸ್ಥಳೀಯ ತಳಿಯಾದ ಮಲೆನಾಡು ಗಿಡ್ಡ ತಳಿ ಅಭಿವೃದ್ಧಿಗಾಗಿ ಗೋಶಾಲೆ ಆರಂಭ ಆಯಿತು. ಆದರೆ ನಿಧಾನಕ್ಕೆ ಅಲ್ಲಲ್ಲಿ ಗೋರಕ್ಷಕರು ಕೇರಳಕ್ಕೆ ಅಥವಾ ಕಸಾಯಿಖಾನೆಗೆ ಹೋಗ್ತಾ ಇದ್ದಂಥ ಹಸುಗಳನ್ನು ಅಡ್ಡ ಕಟ್ಟಿದಾಗ ಅಂತಹ ಹಸುಗಳಿಗೆ ಕೂಡ ನಾವು ಆಶ್ರಯ ಕೊಡಬೇಕಾಗಿ ಬಂತು. ಮುಂದೆ ನಿಧಾನಕ್ಕೆ ಬೆಳೀತಾ ಬೆಳೀತಾ ಈ ದೇಶದ ಸ್ಥಳೀಯ ಹಸುಗಳನ್ನು ಕೂಡ ಸಾಕುವ ಪ್ರಯತ್ನ ಅಲ್ಲಿ ಮಾಡಿದೆ. ಇವತ್ತು 36 ಮಲೆನಾಡು ಗಿಡ್ಡ ಹಸುಗಳು ಆ ಗೋಶಾಲೆಯಲ್ಲಿದೆ. ಗೀರ್, ಕಾಂಗ್ರೇಜು, ಸಾಹಿವಾಲ್, ತಾರ್ಪಾರ್ಕರ್ ಈ ತಳಿಗಳ ಹಸುಗಳಿವೆ. ಆಮೇಲೆ ಅನಾರೋಗ್ಯ ಒಳಗಾದ ಟ್ರೀಟ್ಮೆಂಟ್ ಅಗತ್ಯ ಇರುವಂಥ ಹಸುಗಳು ಕೂಡ ಅಲ್ಲಿವೆ. ಈ ರೀತಿಯಲ್ಲಿ ಜನಮಾನಸಕ್ಕೆ ಹಸುಗಳ ಬಗ್ಗೆ ಒಂದು ಮಮತೆ ಉಳ್ಕೊಳ್ಬೇಕು, ಆ ಮಮತೆ ಬೆಳ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ಗೋಶಾಲೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಇವತ್ತು ಇಲ್ಲೇ ಬಳಿಯ ಇನ್ಫೋಸಿಸ್ನ ಟೆಕ್ಕಿಗಳು ಬರ್ತಾರೆ, ಆದಿತ್ಯವಾರ ದಿವಸ ಬರ್ತಾರೆ. ನಾ ಕೇಳಿದೆ, ನೀವು ಯಾಕೆ ಬರ್ತೀರಿ ಕೇಳಿದೆ. ಅವ್ರಿಗೆ ಹೇಳ್ತಾರೆ, ವಿ ಫೀಲ್ ಎ ವೈಬ್ ಹಿಯರ್ ಅಂತ ಹೇಳ್ತಾರೆ. ಈ ರೀತಿಯಲ್ಲಿ ಆ ವೈಬ್ರೇಷನ್ ಜನಮಾನಸಕ್ಕೆ ಮುಟ್ಟಬೇಕು, ಎಲ್ಲ ಜನಕ್ಕೆ ಅದು ಆಗಬೇಕು ದೃಷ್ಟಿಯಿಂದ. ಮತ್ತು ಹಸು ಕೃಷಿಯ ಮೂಲ. ಹಸು ಇದ್ದರೆ ಮಾತ್ರ ಬೆಳೆಗಾರ, ರೈತ ಕೃಷಿ ಮಾಡಲಿಕ್ಕೆ ಸಾಧ್ಯ ಇದೆ. ಕೃಷಿಯ ಬೆಳವಣಿಗೆ ದೃಷ್ಟಿಯಿಂದಲೂ ಮತ್ತು ಜಾನುವಾರುಗಳ ರಕ್ಷಣೆ ದೃಷ್ಟಿಯಿಂದಲೂ ಕೂಡ ಈ ಗೋಶಾಲೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಈ ಗೋಶಾಲೆಗೆ ಒಮ್ಮೆ ಬನ್ನಿ, ಅಲ್ಲಿರುವ ಸಂತೋಷವನ್ನು ಅನುಭವಿಸಿ, ಅಲ್ಲೇನು ಸಾಫ್ಟ್ವೇರ್ ಇಂಜಿನಿಯರ್ಗೆ ಆಗುವಂಥ ಏನು ವೈಬ್ರೇಷನ್ ಏನಿದೆ ಅದು ನಿಮ್ಮ ಮನಸ್ಸಲ್ಲಿ ಆಗ್ತದೋ ಒಂದು ಮಾಡಿ. ನಿಮ್ಮ ಮನೆ ಮಕ್ಕಳ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತೀರಿ, ನಿಮ್ಮ ಮನೆಗಳಲ್ಲಿ ಬನ್ನಿ ಗೋಶಾಲೆಯನ್ನು ಆಚರಣೆ ಮಾಡಿ. ನಿಮ್ಮ ಮನೆಗಳಲ್ಲಿ ವಿವಾಹದ ವಾರ್ಷಿಕೋತ್ಸವ ಆಚರಣೆ ಮಾಡ್ತೀರಿ, ಬನ್ನಿ ಗೋಶಾಲೆಯಲ್ಲಿ ನಿಮ್ಮ ವಿವಾಹದ ವಾರ್ಷಿಕೋತ್ಸವ ಆಚರಣೆ ಮಾಡೋಣ. ಹುಟ್ಟುಹಬ್ಬಗಳನ್ನು ಅಲ್ಲಿ ಆಚರಣೆ ಮಾಡೋಣ. ಬನ್ನಿ, ಸಾಕಾರ ಮಾಡಿ.